ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವಿಚಿತ್ರಕಾಲಂ ಅನಿಷ್ಟಮೂಲಂ ಸದಾಶಯಂ ನಾಮ ನಾಶಮಶೇಷಜಾಲಂ ಪರದ್ರವ್ಯಭೋಗಾದ್ ಅನೇಕದಾರ ಸ್ವತಂತ್ರದೇಶೇ ಸತಾಂ ವಿನಾಶಂ. Now the time is very peculiar and not good for good. We want others' money, others' wife, others' property in this independent country to kill the nobleness. ವಿಚಿತ್ರ ಕಾಲಂ, ಈ ಕಾಲ ಭಾರಿ ವಿಚಿತ್ರವಾಗಿದೆ. ಅನಿಷ್ಟ ಮೂಲಂ, ಎಲ್ಲ ಅನಿಷ್ಟಗಳಿಗೂ ದಾರಿ ಮಾಡಿಕೊಡ್ತಾ ಇದೆ. ಸದಾಶಯಂ ನಾಶಂ ಅಶೇಷ ಜಾಲಂ, ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಚಿಂತನೆ ಸತ್ ಆಗುವುದನ್ನು ನಾಶಂ ಅಶೇಷ ಜಾಲಂ, ನಾಶ ಮಾಡುವುದಕ್ಕೆ ಅನೇಕ ಮಟ್ಟದ ಜಾಲಗಳೇ ನಡೀತಾ ಇದೆ. ಪರದ್ರವ್ಯ ವೈಭೋಗಾದ್ಯನೇಕ ದಾರ, ಬೇರೆಯವ್ರ ವಸ್ತು, ಬೇರೆಯವ್ರ ಹಣ, ಬೇರೆಯವ್ರ ಪ್ರಾಪರ್ಟಿ, ಬೇರೆಯವರ ಹೆಂಡತಿ, ಬೇರೆಯವರ ಮಕ್ಕಳು ಎಲ್ಲ ಬೇರೆಯವ್ರದ್ದೇ ಬೇಕು. ಬಿಟ್ರೆ ದೇಶ ಮಾತ್ರ ಸ್ವತಂತ್ರ. ಸತಾಂ ವಿನಾಶಂ, ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆಯತನಕ್ಕಿಲ್ಲಿ ಯಾವುದೇ ಬೆಲೆ ಇಲ್ಲ. ನ್ಯಾಯಾದಿ ಧರ್ಮೇಶು ಸತಾಂಚ ಜೀವನಂ ಪರೋಪಕಾರಂ ಸಹಜೀವನಂಚ ದೈವಾದಿಭಾವಂ ಪರಮಾರ್ಥ ಚಿಂತ ತಥೋಪಿ ಮೂಢ ಪ್ರವಹಂತಿ ಪೀಡಾ. Noble people always think about helping others, living in the right path, God-fearing, benevolent to the people, so on and so forth. But still, bad people attack on them like flood. ನ್ಯಾಯಾದಿ ಧರ್ಮೇಶು ಸತಾಂಚ ಜೀವನಂ, ಸತಾಂ ಸಜ್ಜನರ ಜೀವನವು ನ್ಯಾಯ ಧರ್ಮ ಕರ್ಮ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಪಾಪ. ಇದ್ರ ಮಧ್ಯೆ ಪರೋಪಕಾರ ಬೇರೆ, ಬಂದವ್ರಿಗೆ ಕಷ್ಟ ಅಂದವರಿಗೆ ಹೆಲ್ಪ್ ಮಾಡಿಕೊಂಡು ಅವರೆಲ್ಲ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಮಾಡ್ತಾ ಬದುಕ್ತಾ ಇರ್ತಾರೆ. ಸಹಜೀವನಂಚ ಸಹನಾವತ್ತು, ಸಹನೋಬನತ್ತು, ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ಕೊಂಡು ಹಾವುಗಳನ್ನು ಸಾಕ್ತಿರ್ತಾರೆ ಪಾಪ. ಗೊತ್ತಾಗೋದೇ ಇಲ್ಲ ಅದು ಹಾವು ಯಾವುದು. ದೈವಾದಿಭಾವಂ, ಇದ್ರ ಮಧ್ಯೆ ದೇವರ ಪೂಜೆ ಪುನಸ್ಕಾರ ಚಿಂತನೆ ಅದು ಇದು ಮಾಡ್ಕೊಂಡು ಕೂತಿರ್ತಾರೆ. ಪರಮಾರ್ಥ ಚಿಂತ, ಈ ಜನ್ಮವೇ ಸಾಕಪ್ಪ ಭಗವಂತ ಮುಕ್ತಿ ಕೊಡು ಅಂತ ಕೇಳ್ಕೊಂಡು ಅವ್ರ ಪಾಡಿಗವರಿದ್ರೂ ಕೂಡ ತಥೋಪಿ ಮೂಢ, ಹಾಗಿದ್ರೂ ಕೂಡ ಮೂಢರು ಬಂದು ಪ್ರವಹಂತಿ ಪೀಡ, ಏನಾರು ಉಪದ್ರವ ಕೊಟ್ಟು ಅವ್ರನ್ನ ಸಾಯಿಸಿ ಹಿಂಸಿಸಿ. ಯಾಕೆಂದ್ರೆ ಸೈಲೆಂಟ್ ತಾನೆ. ಹುಲಿ ಸಿಂಹನಾರು ತಿಂತಾರ, ಕುರಿ ಕೋಳಿನೇ ತಿನ್ನೋದು. ತಥೋಪಿ ಮೂಢ ಪ್ರವಹಂತಿ ಪೀಡ, ಮೂಢರು ಅಯೋಗ್ಯರು ಬಂದು ಪೀಡೆಯನ್ನು ಪ್ರವಾಹದಂತೆ, ಅಟ್ಯಾಕ್ ಆನ್ ದೇಮ್ ಲೈಕ್ ಫ್ಲಡ್, ಪ್ರವಾಹ ಬಂದಂಗೆ ಬಂದು ಪಾಪ ಅವ್ರನ್ನೆಲ್ಲ ಕೊಚ್ಕೊಂಡು ಹೋಗ್ತಾರೆ. ಎಲ್ಲ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇದೆ. ಸದ್ಗುರುಂ ಸಂವಿದಾಚಿಂತ್ಯ ಪಾರಂ ದುಃಖ ಪರಂಪರಾಂ, ಗುರು ಬೋಧಾದಿ ಸಂಚಿಂತ್ಯ ನಾಶಂ ದುಃಖಂ ಪ್ರಯತ್ನತಃ. ತುಂಬ ದುಃಖ ಆಗಿದ್ರೆ ಇಂಥ ಸಮಯದಲ್ಲಿ ಸದ್ಗುರುಂ ಸಂವಿದಾಚಿಂತ್ಯ, ಥಿಂಕ್ ಆಫ್ ಯುವರ್ ಗುಡ್ ಗುರು and get liberated of pain. Think of his speech and realize and rethink his speech. Rethink it and fade out of your pain. ಸದ್ಗುರುಂ ಸಂವಿದಾಚಿಂತ್ಯ, ಸದ್ಗುರುವನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರು. ಪಾರಂ ದುಃಖ ಪರಂಪರಾಂ, ನಿಂಗೆ ಎಷ್ಟೇ ಕಷ್ಟ ಇದ್ರೂ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು, ಹೊರಗಡೆ ಬರಬಹುದು. ಗುರು ಬೋಧಾದಿ ಸಂಚಿಂತ್ಯ, ಗುರುಗಳು ಹೇಳಿದ ವಿಷಯವನ್ನು ಚಿಂತನೆ ಮಾಡ್ತಾ ಇರು. ನಾಶಂ ದುಃಖಂ ಪ್ರಯತ್ನತಃ, ಆ ಮೂಲಕ ನಿನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸದಾ ಸದ್ಗುರುಮಾರಾಧ್ಯ ಚಿಂತನಂ ಸತ್ಯದರ್ಶನಂ, ಸುಮಾರ್ಗೇ ಗತಿ ಸಂಸ್ಕಾರ ಗುರುರೇವ ಸದಾಶಿವ. ಆಲ್ವೇಸ್ ಥಿಂಕ್ ಆಫ್ ಎಕ್ಸಲೆಂಟ್ ಗುರು and think on the real truth of life. Good path itself is good character, and good guru is next to God. ಸದಾ
ಸದ್ಗುರು ಮಾರಾಧ್ಯ, ಒಳ್ಳೆಯ ಗುರುಗಳನ್ನು ಯಾವಾಗಲೂ ಪೂಜೆ ಮಾಡುತ್ತಾ ಇರಬೇಕು. ಚಿಂತನಂ ಸತ್ಯದರ್ಶನಂ, ಹಾಗೆ ಮಾಡ್ತಾ ಮಾಡ್ತಾ ಸತ್ಯ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಸುಮಾರ್ಗೇ ಗತಿ ಸಂಸ್ಕಾರ, ಒಳ್ಳೆಯ ದಾರಿಯಿಂದ ಒಳ್ಳೆಯತನದಿಂದ ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಳ್ಬೇಕು. ಹಾಗಾದಾಗ ಗುರು ನಿನಗೆ ದೇವರಾಗಿ ಕಾಣುತ್ತಾನೆ. ಸದಾ ದುರ್ಗುಣ ಸಂಪನ್ನ ಪರದ್ರವ್ಯಾದಿ ಚಿಂತಕ, ಪ್ರವೃತ್ತೆ ಲಬ್ಧ ಕುಜ್ಞಾನೆ ಸದಾಂ ಪೀಡಯತಿ ಸದಾ. Inculcation of all bad qualities, greedy of others' properties. They have all bad qualities by birth and they ruin themselves and thereby they ruin the decency always. ಸದಾ ದುರ್ಗುಣ ಸಂಪನ್ನ, ಯಾವಾಗಲೂ ದುರ್ಗುಣದಿಂದ ಇದ್ದವಂಥ ವ್ಯಕ್ತಿ ಪರದ್ರವ್ಯಾದ ಚಿಂತಕ, ಬೇರೆಯವ್ರ ವಸ್ತುಗಳನ್ನೇ ಕದ್ದು ಎಲ್ಲಿ ಸಾಧ್ಯವೋ ನೋಡಿ ಕದಿಯೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಪ್ರವೃತ್ತಿ ಲಬ್ಧ ಕುಜ್ಞಾನ, ಇದ್ರ ಮಧ್ಯೆ ಕೆಟ್ಟ ಬುದ್ಧಿ ಬೇರೆ ತಿಳ್ಕೊಂಡಿರ್ತಾನೆ. ಸಹಜವಾಗಿ ಇವನಿಗೆ ಬಂದುಬಿಡುತ್ತೆ, ಯಾಕೆಂದರೆ ಇವರು ಅದನ್ನೇ ಗಮನಿಸ್ತಾ ಇರ್ತಾರಲ್ಲ. ಅದರಿಂದ ಇವರಿಗೆ ಕೆಟ್ಟ ಬುದ್ಧಿ ಅಂದರೆ ಹುಟ್ಟಿನಿಂದೇ ಬಂದಿರುತ್ತೆ, ಬೈ ಬರ್ತ್. ಸದಾಂ ಪೀಡಯತಿ ಸದಾ, ಇವ್ರ ಉದ್ದೇಶ ಏನು ಅಂತಂದರೆ ಒಳ್ಳೆಯವ್ರನ್ನ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಹೆಂಗೋ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಿ ಅವ್ರ ಪಾಡ್ಗೋರು ಇರ್ತಾರಲ್ಲ, ಅವ್ರದನ್ನ ಹೊಡೆದು ಬಡ್ದು ಚಚ್ಚಿ ಸದಾಂ ಪೀಡಯತಿ ಸದಾ, ಒಳ್ಳೆಯವ್ರನ್ನ ಪೀಡೆ ಕೊಡೋದೇ ಇವರ ಉದ್ದೇಶ ಆಗಿರುತ್ತೆ. ಆ ಮೂಲಕ ಮಜಾ ಮಾಡೋಕ್ಕೆ ಯಾವ್ದು ರೊಕ್ಕ ಎಲ್ಲವೊಂದು ಜಾತ್ರೆ ಅಷ್ಟೆ, ಈ ಥರ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ದುರ್ಜನಾದೇವ ದೌರ್ಭಾಗ್ಯಂ ರಾಷ್ಟ್ರಪೀಡನ ಕಾರಣಂ, ಸದಾಂ ವಂಚಿತಮರ್ಥೇಶು ದುರ್ಭೋಗಂ ಮಾತೃಕಾಮಕ. ಬ್ಯಾಡ್ ಫೇಟ್ ಈಸ್ ಡ್ಯೂ ಟು ದ ಬ್ಯಾಡ್ ಪೀಪಲ್ who ruin the state. They misuse the good person's money or their property and they never hesitate to sex with the mother. ದುರ್ಜನಾದೇವ ದೌರ್ಭಾಗ್ಯಂ, ಈ ದೇಶದ ದುರ್ಗತಿ ಇದು ಹಾಳಾಗ್ತಿರೋದಕ್ಕೆ ದುರ್ಜನರೇ ಕಾರಣ. ರಾಷ್ಟ್ರಪೀಡನಂ, ದೇಶ ಅಭಿವೃದ್ಧಿ, ಮಾನ ಮರ್ಯಾದೆ, ಬದುಕಬೇಕು, ದೇಶ ಅಭಿವೃದ್ಧಿ ಬೆಳಿಬೇಕು, 10 ವರ್ಷದ ನಂತರ ಹೀಗಿರಬೇಕು, ಕನಸುಗಳು ಯಾವುದೂ ಇಲ್ಲ. ಹೊಡಿಬೇಕು, ಚೆಚ್ಚಬೇಕು, ತಿನ್ನಬೇಕು, ಮಜಾ ಮಾಡಬೇಕು. ಸತಾಂ ವಂಚಿತಮರ್ಥೇಶು, ವಂಚನೆ ಮಾಡಿದ ಹಣದಿಂದ ಒಳ್ಳೆಯವರ ಹಣವನ್ನು ವಂಚಿಸಿ ಅದರ ದುಡ್ಡನ್ನು ಕೂಡ ಇವರು ಮಜಾ ಮಾಡ್ಕೋಬೇಕು. ಎಷ್ಟುವರೆಗೆ ಅಂತಂದರೆ ದುರ್ಭೋಗಂ ಮಾತೃಕಾಮಕ, ಸಿಗುತ್ತೆ ಅಂತಂದರೆ ತಾಯಿಯನ್ನು ಇವರು ಸೆಕ್ಸ್ ಮಾಡದೆ ಬಿಡುವುದಿಲ್ಲ. ಅಂತಹ ಕೆಟ್ಟ ಮನುಷ್ಯರು ಈ ನಾಡಿನಲ್ಲಿ ಬೆಳೀತಾ ಇದ್ದಾರೆ. ದುಷ್ಟವಂಚಕ ಸಂತಾನಂ ಆವಿರ್ಭವತಿ ಸರ್ವದಾ, ಸಂಹಾರೇ ದೇಶಕಾಲೇಪಿ ಪುನರಾಯಾತಿ ಕಶ್ಚನ. ಬ್ಯಾಡ್ ಪೀಪಲ್ rebirth frequently. Even if we kill for the time being, some other will get rebirth and again during the course of time. Some other will get rebirth and again during the course of time. ದುಷ್ಟ ವಂಚಕ ಸಂತಾನ, ಈ ದುಷ್ಟರದ್ದು ವಂಚಕರ ಸಂತಾನ ಆವಿರ್ಭವತಿ ಸರ್ವದ, ಯಾವಾಗಲೂ ಬರ್ತಾನೆ ಇರ್ತಾರೆ. ಸಂಹಾರೇ ದೇಶಕಾಲೇಪಿ, ಎಷ್ಟು ಜನನ ಕೊಂದರೂ ಕೂಡ ಪುನರಾಯಾತಿ ಕಶ್ಚನ, ಮತ್ತೊಬ್ಬರು ವಂಚಕರ ಸಂತಾನ ಬೆಳಿತಾನೆ ಇರ್ತದೆ. ಇದು ಮುಗಿಯದ ಕತೆ. ಒಳ್ಳೆಯವ್ರನ್ನ ಪೀಡೆ ಮಾಡೋದೇ ಇವ್ರ ಉದ್ದೇಶ. ಜ್ಞಾನ ವಿಜ್ಞಾನ ತತ್ಸರ್ವಂ ಕರತಲಾಮಲಕೆ ಕೃತಂ, ಆತ್ಮಜ್ಞಾನಾನುಸಂಧೇಪಿ ಪ್ರಾರಬ್ಧಂ ನ ವಿಮುಚ್ಯತೆ. Those who are good in excellent skill, science or silence, softness, etc., always thinking good, but unfortunately past sin don't leave. ಜ್ಞಾನ ವಿಜ್ಞಾನ ತತ್ಪರ ಎಲ್ಲ ಆಗಿರ್ತಾರೆ, ಸಖತ್ ನಾಲೆಡ್ಜ್ ಇರುತ್ತೆ, ಎಲ್ಲ ಕರತಲಾಮಲಕ ಮಾಡ್ಕೊಂಡಿರ್ತಾರೆ, ಆತ್ಮಜ್ಞಾನಾನುಸಂಧರಾಗಿರ್ತಾರೆ, ಅನುಸಂಧ ಮಾಡ್ತಾ ಇರ್ತಾರೆ. ಆದರೂ ಕೂಡ ಪ್ರಾರಬ್ಧವು ಅವರನ್ನು ಬಿಡುವುದಿಲ್ಲ. ಕರ್ಮ ಮಾಡಿದ್ದಷ್ಟು ತೀರೋ ತನಕ ಎಷ್ಟೇ ಒಳ್ಳೆಯವರಾದರೂ ಅನುಭವಿಸಲೇಬೇಕು.
ಕೆಟ್ಟ ಜನರ ಮಧ್ಯೆನೇ ಬದುಕಬೇಕು, ಬೇಡ ಅಂದ್ರೆ ಬಿಟ್ಟು ಹೋಗೋಕ್ಕಾಗಲ್ಲ. ವ್ಯವಸ್ಥಾಪಕ ಸರ್ವತ್ರ ಪರದ್ರವ್ಯೇಶು ದಾಹಿನಂ ಕಾಲಂ ನಿರೀಕ್ಷಿ ತತ್ಸರ್ವಂ ಸ್ವಾಹಾವಿತ್ತಂ ಸ ಬಂಧುಭಿಃ. Most of the managers are always greedy on others' property. They investigate others' property with their family, observing time. They investigate others' property, they scrutinize others' property, and by observing the time, they want to grab it like Bakasura. ವ್ಯವಸ್ಥಾಪಕ ಸರ್ವತ್ರ, ವ್ಯವಸ್ಥಾಪಕರು ಅಂತಿರ್ತಾರಲ್ಲ, ಅವರು ಯಾವಾಗಲೂ ಪರದ್ರವ್ಯೇಶದಾಹಿನಂ, ಬೇರೆಯವರ ವಸ್ತು ಬೇರೆಯವರ ದನ ಕನಕವನ್ನು ನೋಡಿಕೊಂಡೇ ಕಾಯ್ತಾ ಇರ್ತಾರೆ. ಕಾಲಂ ನಿರೀಕ್ಷೆ ತತ್ಸರ್ವಂ, ಸಮಯ ನೋಡಿ ತತ್ಸರ್ವಂ ಸ್ವಾಹಾವಿತ್ತಂ, ಎಲ್ಲ ಸ್ವಾಹ ಮಾಡುತ್ತಾರೆ, ನುಂಗಿಬಿಡುತ್ತಾರೆ. ಅವರೊಬ್ಬರೇ ನುಂಗೋದಿಲ್ಲ, ಸಬಂಧುಭಿಹಿ, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಸಮಯ ನೋಡಿ ಬಕಾಸುರ ಥರ ಎಲ್ಲವನ್ನ ನುಂಗಿ ನೆಕ್ಕಿ ನೀರು ಕುಡಿಯುತ್ತಾರೆ. ಅನ್ಯವಿತ್ತೇ ಸದಾ ಮಗ್ನಃ ಪಾರುಪತ್ಯ ಪ್ರಬಂಧಕಃ ಸಕಾಲಂ ವೀಕ್ಷ ಸರ್ವತ್ರ ಸರ್ವಂ ಖಾದತಿ ಕಾಲವತ್. Administration authority is most of the cases desire with others' assets. They eat everything with their family during the course of time by scrutinizing, by observing the time. When time comes, they consume like anything, like Kalavat. How the time passes, how the time consumes everything, like that they also consume everything. ಅನ್ಯವಿತ್ತೇ ಸದಾಮಗ್ನಃ ಪಾರಪತ್ಯ ಪ್ರಬಂಧಕ. ಈ ಪಾರ್ಪತ್ಯದಾರರು ಪ್ರಬಂಧಕರು ಅಂತಿರ್ತಾರೆ. ಅವರು ಬೇರೆಯವರ ಹಣ, ಬೇರೆಯವರ ಅವಕಾಶ, ಬೇರೆಯವರ ದುಡ್ಡು, ಬೇರೆಯವರ ಪ್ರಾಪರ್ಟಿ, ಬೇರೆಯವರ ಆಸ್ತಿಯ ಬಗ್ಗೆನೇ ನೋಡ್ತಾ ಇರ್ತಾರೆ. ಸದಾಮಗ್ನಃ ಸಕಾಲಂ ವೀಕ್ಷ ಸರ್ವತ್ರ, ಒಳ್ಳೆ ಟೈಮ್ ನೋಡಿ, ಸುಮ್ಮನೆ ದಬಕ್ಕಂತ ವೇಸ್ಟ್ ಮಾಡಲ್ಲ ಅವರು. ನಿಧಾನವಾಗಿ ನೋಡಿಕೊಂಡು ಸಕಾಲ ನೋಡಿ, ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಸರ್ವಂಕಾದತಿ ಕಾಲವತ್ತು, ಕಾಲ ಹೇಗೆ ನಮ್ಮ ಕಳೆದು ಹೋಗ್ತಾ ಇರುತ್ತೋ ಅದೇ ರೀತಿ ಇವರು ಕೂಡ ಎಲ್ಲ ಬೇರೆಯವರು ಸವತ್ತನ್ನು ನುಂಗಿ ನೆಕ್ಕಿ ನೀರು ಕುಡಿತಾರೆ, ಗೊತ್ತಾಗೋದೇ ಇಲ್ಲ. ಅನ್ಯ ದ್ರವ್ಯೇಶು ಆಸಕ್ತೆ ನಿಯಮಾನ್ ಉಲ್ಲಂಘ್ಯ ಶಾಸನಂ ಪ್ರಚೋದ್ಯ ದುರ್ಬಲಂ ತತ್ರ ಸತಾಂ ಪೀಡತಿ ಜಾರಕಃ. They override the law and attracted to others' property. They give 101 reasons to snatch others' property from the flexible persons, from the good people, and from the good people properties they snatch everything. To snatch the property, they give 101 reasons by using the negatives of law. ಅನ್ಯದ್ರವ್ಯೇಶು ಆಸಕ್ತಿ, ಬೇರೆಯವರ ದ್ರವ್ಯದಲ್ಲಿ, ಬೇರೆಯವರ ಹಣದಲ್ಲಿ, ಬೇರೆಯವರ ಆಸ್ತಿಯಲ್ಲಿ, ಬೇರೆಯವರ ಯಾವುದೇ ಸ್ವತ್ತಿನಲ್ಲಿ ಆಸಕ್ತಿ ಇರುವಂತಹ ಜನ ಶಾಸನದ ನಿಯಮವನ್ನು ಉಲ್ಲಂಘಿಸಿ ದುರ್ಬಲರನ್ನು ಪ್ರಚೋದಿಸಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಪಾಪ ಅವರಿಗೆ ಮೆಂಟಲ್ ವೀಕ್ ಮಾಡಿ ಸತಾಂ ಪೀಡತಿ ಜಾರಕಃ. ಇವರು ಎಷ್ಟು ಕೆಟ್ಟವರು ಅಂತಂದರೆ, ಯಾವುದೇ ರೀತಿಯಲ್ಲಿ ಒಳ್ಳೆಯವ್ರನ್ನ 100 ಸಲ ತಪ್ಪು ಅಂತ ಹೇಳಿ ಅವರನ್ನ ಪಾಪ ಪೀಡಿಸಿ ಅವರದಿದ್ದಂತಹ ಎಲ್ಲ ಆಸ್ತಿಗಳನ್ನು ನುಂಗಿ ನೆಕ್ಕಿ ನೀರು ಕುಡಿಯುತ್ತಾರೆ. ಜಾರಣಂ ಪರದೇಶೋಪಿ ಪ್ರಾರಬ್ಧಂ ನ ವಿಮುಚ್ಯತೆ ಸುಖದಾರಿದ್ರ್ಯಂ ಸರ್ವತ್ರ ವಿಧಿರ್ಬಾಧತಿ ದುಃಖಿತಂ. If you run outside the state, also your sin won't depart the pain, scarcity, vain, etc. The sin will trouble the unfortunate always. The sin will trouble the good people always. ಚಾರಣಂ ಪ್ರದೇಶೋಪಿ, ಬೇರೆ ದೇಶಕ್ಕೆ ಹೋದರೂ ಕೂಡ ಪ್ರಾರಬ್ಧಂನ ವಿಮುಚ್ಯತಿ, ಹಣೆ ಬರಹ ಬಿಡುವುದಿಲ್ಲ.
ದುಃಖ ದಾರಿದ್ರ್ಯಂ ಸರ್ವತ್ರ. ಎಲ್ಲಿ ಹೋದರೂ ದುಃಖ ದಾರಿದ್ರ್ಯ ಇದ್ದೇ ಇರುತ್ತೆ. ವಿಧಿರ್ಬಾಧತಿ ದುಃಖಿತಂ. ನೋವಾದವನಿಗೆ ಇನ್ನು ನೋವೇ ಆಗುತ್ತೆ ಹೊರತು ಸುಖ ಅಂತೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಊರು ಬಿಟ್ಟು ಊರಿಗೆ ಹೋಗ್ಬೋದಷ್ಟು ಬಿಟ್ಟರೆ ದುಃಖವನನ್ನು ಬಿಡುವುದಿಲ್ಲ. ಗಣಿತಾಧ್ಯಯನೇ ಯಾವತ್ ಪ್ರತಿಹಂತಂ ಪ್ರಚೋದಯಾತ್ ವಿದ್ಯಾರ್ಥಿ ನೈವ ಜಾನಾತಿ ಅಂತಮುಲ್ಲಂಘಿತೆ ಸತಿ. ಫಾರ್ ಎ ಸ್ಟೂಡೆಂಟ್ ಆಫ್ ಮ್ಯಾಥಮ್ಯಾಟಿಕ್ಸ್ we should not jump the steps. So we have to teach every step, whether it is small step or big step or whatever it is. If one step is missing, then the students cannot understand. ಗಣಿತಾಧ್ಯಯನೇ ಯಾವತ್ತು ಗಣಿತಾಧ್ಯಯನ ಮಾಡುವಾಗ ಪ್ರತಿ ಹಂತಂ ಪ್ರಚೋದಯಾತ್, ಪ್ರತಿ ಸ್ಟೇಜ್ ಪ್ರತಿ ಹಂತವನ್ನು ಕೂಡ ಪ್ರಬೋದಯಾತ್ ಹೇಳಿಕೊಡಬೇಕು. ಅದರ್ವೈಸ್ ವಿದ್ಯಾರ್ಥಿ ನೈವ ಜಾನಾತಿ, ಅಲ್ಲದಿದ್ದರೆ ವಿದ್ಯಾರ್ಥಿಗೆ ಅರ್ಥವಾಗುವುದಿಲ್ಲ. ಹಂತ ಮುಲ್ಲಂಘಿತೆ ಸತಿ, ಒಂದು ಸ್ಟೆಪ್ ನಾವು ಗೊತ್ತಿದೆಯಲ್ಲ ಬಿಡು ಅಂತ ಹಾರಿಸ್ಬಿಟ್ರೆ ಅವನಿಗೆ ಮುಂದಕ್ಕೆ ಏನೂ ಅರ್ಥವಾಗೋದಿಲ್ಲ. ಅದರಿಂದ ಗಣಿತದಲ್ಲಿ ಸೋಲುತ್ತಾರೆ. ಅಲ್ಪಜ್ಞಾನೇನ ಯಾ ವ್ಯಕ್ತಿ ಕುಕೃತ್ಯಂ ಕುರುತೆ ಸದಾ ದಂಡ ಪ್ರಹಾರೇ ಜಾಗೃತ್ಯ ರುಜುಮಾರ್ಗೇ ಪ್ರಜೀವತಿ. ಎ ಪರ್ಸನ್ ವಿಲ್ ಡೂ ಮಿಸ್ಟೇಕ್ ಆಲ್ವೇಸ್ ಡ್ಯೂ ಟು ignorance. Severe punishment will bring him to the right track. ಅಲ್ಪಜ್ಞಾನದಿಂದ ಯಾವುದಾದರೂ ವ್ಯಕ್ತಿಯು ಕುಕೃತ್ಯಂ ಕೆಟ್ಟ ಕೆಲಸವನ್ನು ಮಾಡುತ್ತಾನೆ. ಆದರೆ ದಂಡಪ್ರಹಾರೇ ಜಾಗೃತಿಯ, ಸರಿಯಾಗಿ ಜೋರಾಗಿ ಒಂದು ಏಟು ಕೊಟ್ಟ ಅಂದರೆ ಆ ಏಟಿನ ಪ್ರಭೆ ಸುಮಾರು ವರ್ಷಗಳ ಕಾಲ ನೆನಪಿದ್ದು ರುಜುಮಾರ್ಗೇ ಪ್ರಜೀವತಿ, ಆಟೋಮ್ಯಾಟಿಕ್ಕಾಗಿ ಅವನು ಸರಿಯಾದ ದಾರಿಯಲ್ಲಿ ಹೋಗುತ್ತಾನೆ. ಅರಬ್ ದೇಶಗಳಲ್ಲಿ ತಪ್ಪು ಮಾಡಿದ ವ್ಯಕ್ತಿಯನ್ನು ರೋಡಿನ ಮಧ್ಯದಲ್ಲಿ ಹೊಡೆದು ಬಡಿದು ಅವನಿಗೆ ಜನ್ಮೇಪಿ ಆ ಥರ ತಪ್ಪು ಮಾಡಬಾರ್ದು ಹಾಗೆ ಮಾಡಿಬಿಡ್ತಾರೆ. ಆದ್ದರಿಂದ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಈ ಥರ ವ್ಯಕ್ತಿಗಳು ಆಟೋಮ್ಯಾಟಿಕ್ಕಾಗಿ ಅವ್ರು ನೋಡಿದಂಥ ವ್ಯಕ್ತಿಗಳು ಕೂಡ ಅಯ್ಯಪ್ಪ ಈ ಥರ ತಪ್ಪು ಮಾಡಬಾರ್ದು ಅಂತ ಪೊಲೀಸರಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಅವ್ರ ಪಾಡ್ಗವ್ರು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಶಿಕ್ಷಕಸ್ಯ ಪ್ರಹಾರೇಣ ಜ್ಞಾನಂ ಲಭತೆ ನಿಶ್ಚಿತಂ. ಶಿಕ್ಷಕ ಸರಿಯಾಗಿ ತಪ್ಪು ಮಾಡಿದಾಗ ಮಾತ್ರ, ಸುಮ್ಮನೆ ಹೊಡೆಯೋದಲ್ಲ, ಪ್ರಹಾರ ಹೊಡಿಬೇಕು ಚೆನ್ನಾಗಿ. ಜ್ಞಾನಂ ಲಭತೆ ನಿಶ್ಚಿತಂ, ಹಾಗೆ ಮಾಡಿದಾಗ ಸರಿಯಾದ ಜ್ಞಾನ ಬರುತ್ತದೆ. ತತು ವಂಚಿತ ವಿದ್ಯಾರ್ಥಿ, ಸರಿಯಾಗಿ ಏಟು ತಿನ್ನದ ವಿದ್ಯಾರ್ಥಿ ಸಮಾಜೇನ ವಿದಂಡ್ಯತಿ. ಅಪ್ಪ ಅಮ್ಮ ಕಲಿಸದಿದ್ದರೆ ಸಮಾಜ ಬುದ್ಧಿ ಕಲಿಸುತ್ತೆ, ಪೊಲೀಸ್ನವ್ರ ಬುದ್ಧಿ ಕಲಿಸ್ತಾರೆ. ತತ್ ವಂಚಿತ ವಿದ್ಯಾರ್ಥಿ, ಗುರುಗಳ ಏಟಿನಿಂದ ತಪ್ಪಿಸಿಕೊಂಡಂಥ ವಿದ್ಯಾರ್ಥಿ ಸಮಾಜದಲ್ಲಿ ಏಟು ತಿಂದೇ ತಿನ್ನುತ್ತಾನೆ. ಆದ್ದರಿಂದ ಸಮಾಜದಲ್ಲಿ ಏಟು ತಿನ್ನೋ ಬದಲು ಗುರುಗಳ ಹತ್ರ ಏಟು ತಿಂದರೆ ಎಷ್ಟೋ ವಾಸಿ. ಟೀಚರ್ಸ್ ಲೈಟ್ ಬೀಟಿಂಗ್ ವಿಲ್ ಸರ್ಟನ್ಲಿ ಬ್ರಿಂಗ್ ನಾಲೆಡ್ಜ್ ಟು ಎ ಸ್ಟೂಡೆಂಟ್. ಇಫ್ ನಾಟ್ beating him, he will beaten up by the society tomorrow. Therefore, we should be extra careful. It is better to be punished by the teachers. ದುರಭ್ಯಾಸಾವೃತೆ ಛಾತ್ರೆ ಸದ್ಬೋಧಂ ಕುತ್ರ ಗಮ್ಯತೆ. ಪ್ರಾರಬ್ಧೇನ ದುರಭ್ಯಾಸಂ ಕರ್ಮ ಸದ್ಬುದ್ಧಿ ಕಾರಣಂ. When a student is already bad rooted, how can it be a straight line? Bad habits is due to past sins, and duties will lead to bad thinking only. ದುರಭ್ಯಾಸಾವೃತದಂತಹ ವಿದ್ಯಾರ್ಥಿಯು, ದುರಭ್ಯಾಸಾವೃತೆ ಛಾತ್ರೆ ವಿದ್ಯಾರ್ಥಿಯಲ್ಲಿ ಸದ್ಬೋಧಂ ಕುತ್ರ ಗಮ್ಯತೆ, ಎಲ್ಲಿ ಒಳ್ಳೆ ಬುದ್ಧಿ ಬರೋಕ್ಕೆ ಸಾಧ್ಯ? ಪ್ರಾರಬ್ಧೇನ ದುರಭ್ಯಾಸಂ, ಹುಟ್ಟಿನಿಂದಲೇ ಅವನಿಗೆ ಬಂದ್ಬಿಟ್ಟಿರುತ್ತೆ ದುರಭ್ಯಾಸ. ಕರ್ಮ ಸದ್ಬುದ್ಧಿ ಕಾರಣಂ, ಎಷ್ಟೇ ನೀವು ಅವನಿಗೆ ಹೇಳಿದ್ರೂ ಕೂಡ ಅವನ ಕರ್ಮ ಅವನು ಬಿಡದೇ ಇದ್ದಾಗ, ಅಥವಾ ಕೆಲವು ಸಲ ಬಂದರೂ ಬರ್ಬೋದು ಸದ್ಬುದ್ಧಿ ಕಾರಣಂ. ಆದರೆ ಸಾಮಾನ್ಯವಾಗಿ ಅವನಿಗೆ ಕರ್ಮವೇ ಅವನನ್ನು ಒಳ್ಳೆಯದು ಕೆಟ್ಟದು ಮಾಡುತ್ತೆ. ಬಿಟ್ಟರೆ ನೀನು ಯಾವುದೇ ಸದ್ಬೋಧನೆಯಿಂದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಸುಜಲಾದೇವ ಸಾಮ್ರಾಜ್ಯಂ ವೃಕ್ಷಮೂಲೇನ ತಜ್ಜಲಂ ಪಂಚಭೂತಾವೃತ ಜೀವಿ ತದ್ವಿನಾ ಕಿಂ ಕರಿಷ್ಯತಿ. Kingdom flourish only due to good water source, and water is due to good treasure of trees. Life is filled with 5 elements like water, air, etc. And how to live without it?
ಜಲಾದೇವ ಸಾಮ್ರಾಜ್ಯಂ, ಒಳ್ಳೆಯ ನೀರಿನಿಂದ ಸಾಮ್ರಾಜ್ಯ ಕಟ್ಟಲು ಸಾಧ್ಯ. ಎಲ್ಲೆಲ್ಲಿ ಸಾಮ್ರಾಜ್ಯ ಬೆಳೆದಿದೆಯೋ ಅದರ ಪಕ್ಕದಲ್ಲಿ ನೀರಿನ ಸೆಲೆ ಇದ್ದೇ ಇರುತ್ತದೆ. ನೀರಿರಬೇಕಾದ್ರೆ ವೃಕ್ಷ ಮೂಲೇನ ತಜ್ಜಲಂ, ಜಲ ಇರಬೇಕಾದ್ರೆ ವೃಕ್ಷ ಮರಗಳು ಚೆನ್ನಾಗಿದ್ದರೆ ಮಳೆ ಬೆಳೆ ನಡೆಯುತ್ತೆ. ಪಂಚಭೂತ, ಭೂಮಿ, ಅಗ್ನಿ, ವಾಯು, ಆಕಾಶ, ಇವೆಲ್ಲ 5 ಪಂಚಭೂತಗಳಿಂದ ಆದ ದೇಹ. ಸತ್ತಾಗ ಪಂಚತ್ವಂ ಗತಃ ಅಂತಂದರೆ ಅಗ್ನಿ ಹೋಯಿತು, ಭೂಮಿ ಹೋಯಿತು, ವಾಯು ಹೋಯಿತು, ಒಟ್ಟಿನ ಸತ್ತದ ಅಂತ. ಪಂಚಭೂತಗಳು, ಪಂಚಭೂತಾವೃತ ಜೀವಿ ದೇಹ ಪಂಚಭೂತಗಳಿಂದ ಕೂಡಿದೆ. ಈ ಇರುವಾಗ ನೀರಿಲ್ಲದೆ, ಅಗ್ನಿ ಇಲ್ಲದೆ, ಆಕಾಶ ಇಲ್ಲದೆ ಹೇಗೆ ಬದುಕಕ್ಕೆ ಸಾಧ್ಯ? ತದ್ವಿನಾ ಕಿಂ ಕರಿಷ್ಯತಿ. ಜಾತಿಲಿಂಗಾದಿ ಪ್ರಾಬಲ್ಯಂ ದುರಾಡಳಿತ ಕಾರಣಂ, ರಾಜಕೀಯ ಪ್ರವೇಶಾಯ ಪತಂತಿ ರಾಜಗೌರವಂ. Misadministration is due to the bias of caste, grade, race, sex, age group, etc. Once they enter into the politics, once they serve as a politician, they get lifelong benefits even for the generations based on the bias or the caste. ಜಾತಿಲಿಂಗಾದಿ ಪ್ರಾಬಲ್ಯಂ, ಜಾತಿ ಲಿಂಗ ಇದರ ಪ್ರಾಬಲ್ಯದಿಂದ ದುರಾಡಳಿತವೇ ಆಗುತ್ತದೆ ಹೊರತು ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಈ ಜಾತಿಯ ರಾಜಕೀಯ ಪ್ರವೇಶದಿಂದ ಪತಂತಿ ರಾಜನ ಪ್ರಭುತ್ವ, ಗೌರವ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಜಾತಿಯ ಬದಲಾಗಿ ಅವನಿಗೆ ಯೋಗ್ಯತೆ ಇದೆಯಾ ಕೊಡಿ, ಸಂಸ್ಕಾರ ಇದೆಯಾ ಕೊಡಿ, 4 ಜನಕ್ಕೆ ಒಳ್ಳೇದು ಮಾಡ್ತಾನೆ ಅಂಥವ್ರಿಗೆ ಕೊಟ್ಟಾಗ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಸಹಾನುಭೂತಿ ಸರ್ವತ್ರ ನೋಪಯೋಗಿ ವಿಚಾರ್ಯತಾಂ, ಜೀವಿ ಸಂಕಷ್ಟ ಸಂದರ್ಭೆ ಕಾಕ ಪಿಕ ಪಿಕ. Compensatory ground is not good always in getting jobs. They do not realize the good and bad and show the color timely. So also kaka pika pika, crow is crow, cuckoo is cuckoo. ಸಹಾನುಭೂತಿ ಸರ್ವತ್ರ, ಎಲ್ಲ ಕಡೆಯಲ್ಲೂ ಕಾಂಪೆನ್ಸೇಟ್ರಿ, ಸಹಾನುಭೂತಿಯಿಂದ ಉದ್ಯೋಗ ಕೊಡುವುದು ಒಳ್ಳೆಯದಲ್ಲ. ನೋ ಉಪಯೋಗಿ, ಇದು ಒಳ್ಳೆಯದಲ್ಲ. ವಿಚಾರ ಮಾಡಿದರೆ ಇದು ಒಳ್ಳೆಯದಲ್ಲ. ಏಕೆಂದರೆ ಯಾವನಾದರೂ ತುಂಬ ಕಷ್ಟದಲ್ಲಿದ್ದಾಗ, ಜೀವಿ ಸಂಕಷ್ಟ ಸಂದರ್ಭೆ, ಜೀವಿಯು ಕಷ್ಟದಲ್ಲಿದ್ದಾಗ ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಜ್ಞಾನವೂ ಇರೋದಿಲ್ಲ, ಹೇಳಿದ್ದು ಕೇಳೋದಿಲ್ಲ. ಕಾಕ ಪಿಕ ಪಿಕ, ಕಾಗೇನೆ ಕೋಗಿಲೆನೆ, ಇವ್ರ ಬುದ್ಧಿ ಇವರು ತೋರಿಸ್ತಾರೆ. ಇವರಿಂದ ಯಾವುದೇ ಲಾಭ ಆಗುವುದಿಲ್ಲ. ಕಷ್ಟ ಕಾಲದಲ್ಲಿದ್ದವರಿಗೆ ಇವರಿಂದ ಉಪಯೋಗವಿಲ್ಲ. ಆಲಸಿ ಅಲ್ಪಬುದ್ಧಿ ಇತ್ತು ಕಾರ್ಯಕಾಲೇ ಫಲಾಯತಿ, ತಮ್ ಅವಲಂಬಿತಂ ಕಾರ್ಯಂತೂ ಸಮೂಲಂಚ ವಿನಶ್ಯತಿ. Half-baked and lazy fellow will run away during the emergencies. We ruin if we mainly dependent on them. We ourselves ruin. We fail in our life if we dependent on them. ಆಲಸಿ ಅಲ್ಪ ಬುದ್ಧಿ ಇತ್ತು, ಆಲಸಿಯಾದವನು ಮತ್ತು ಬುದ್ಧಿ ಅರ್ಧಂಬರ್ಧ ತಿಳ್ಕೊಂಡಿದ್ದವನು ಕಾರ್ಯಕಾಲೇ ಫಲಾಯತಿ, ಟೈಮ್ ನೋಡಿ ಓಡಿ ಹೊರಟೋಗ್ತಾನೆ. ಇವನನ್ನು ನಂಬ್ಕೊಂಡಿದ್ದವರು ತಮ್ಮ ಅವಲಂಬಿತಂ ಕಾರ್ಯಂತು, ಇವನು ಕೆಲಸ ಮಾಡಿಕೊಡ್ತಾನೆ ಅಂತ ನಂಬ್ಕೊಂಡಿದ್ದವರು ಏನಾದ್ರು ಕಾಯ್ಕೊಂಡು ಕೂತಿದ್ರೆ ಸಮೂಲಂಚ ವಿನಶ್ಯತಿ, ಇವರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗೋದಿಲ್ಲ. ಅವನೆಲ್ಲ ಓಡಿ ಹೊರಟೋಗಿರ್ತಾನೆ, ಇವನನ್ನು ನಂಬ್ಕೊಂಡು ಕೂತಿರ್ತಾನೆ. ಅದರಿಂದ ಎಚ್ಚರವಿರಬೇಕು. ಇಷ್ಟು ಹೊತ್ತು ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ತಂತ್ರಜ್ಞಃ ಸರ್ವಕಾಲೇಪಿ ಲಬ್ಧಸಂಭಾವನೋಧಿಕಂ, ಸಂದರ್ಭೋಚಿತಮತ್ಕರ್ಷೆ ದುರಂತಂ ದೀನಜೀವನಂ. Engineers are naturally mainly demand extra money. If they still raise it timely, the life of the poor will be still pathetic. ತಂತ್ರಜ್ಞರು
ಸರ್ವಕಾಲೇಪಿ ಎಲ್ಲ ಕಾಲದಲ್ಲಿಯೂ ಲಬ್ಧ ಸಂಭಾವನೋಧಿಕಂ ಹೆಚ್ಚಿನ ಸಂಭಾವನೆಯನ್ನು ಕೇಳುತ್ತಾರೆ. ಒಂದು ಕಾರಣ ಅವರು ಓದಿರೋದು, ಎರಡನೇ ಕಾರಣ ಕಾಲ. ಇದರ ಪರಿಣಾಮವಾಗಿ ಸಂದರ್ಭೋಚಿತ ಮತ್ಕರ್ಷೆ, ಅವರು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಎಂಜಿನಿಯರ್ಸು ಜಾಸ್ತಿ ಹಣವನ್ನು ಕೇಳ್ತಾರೆ ತಮ್ಮ ಮನೆ ಕಟ್ಟೋದಕ್ಕೆ. ಇದರಿಂದ ದುರಂತಂ ದೀನ ಜೀವನಂ, ಬಡವರು ಮನೆ ಕಟ್ಟುವುದು ತುಂಬ ಕಷ್ಟವಾಗುತ್ತದೆ. ಪ್ರಾರಬ್ಧಂ ಸರ್ವಕಾಲೀನಂ ದೇಶಾಂತರಮಥೋಪಿ ವಾ ತ್ಯಜೇದಪಿ ತದಾಯಾತಿ ವಿಕ್ರಮಂ ಪ್ರೇತಮಾಶ್ರಿತಂ. ಬ್ಯಾಡ್ ಲಕ್ ಈಸ್ ಎಟರ್ನಲ್. Even if we go to the other place, if we leave the previous place also, it will come to us again, like Vikram or Betal. ಪ್ರಾರಬ್ಧಂ ಸರ್ವಕಾಲೀನಂ, ಪ್ರಾರಬ್ಧವು ಎಲ್ಲ ಕಾಲದಲ್ಲಿಯೂ ನಮ್ಮ ಹಿಂದ್ಗಡೆ ಬರುತ್ತದೆ. ದೇಶಾಂತರ ಮತೋಪಿವ, ದೇಶಾಂತರ ಹೋದರೂ ಕೂಡ ನಮ್ಮ ಹಿಂದ್ಗಡೆ ಬರುತ್ತೆ ನಮ್ಮ ಪ್ರಾರಬ್ಧ ಕರ್ಮ. ತ್ಯಜೇದಪಿ ತದಾಯಾತಿ, ಬೇಡ ಅಂತ ಎಷ್ಟರೂ ಕೂಡ ಪುನಃ ಮೈ ಮೇಲೆ ಬಂದು ಹೇಳ್ಕೊಳ್ಳುತ್ತೆ. ವಿಕ್ರಮಂ ಪ್ರೇತಮಾಶ್ರಿತಂ, ವಿಕ್ರಮ ಬೇತಾಳ ಕಥೆ ಇದ್ದಂತೆ ವಿಕ್ರಮನ ಹೆಗಲ ಮೇಲೆ ಪ್ರೇತ ಹೇಗೆ ಬಂದು ಸೇರಿಕೊಳ್ಳುತ್ತದೆಯೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಸೇರಿಕೊಳ್ಳುತ್ತಲೇ ಇರುತ್ತವೆ. ಬಾಲ್ಯೇ ಅಶಿಕ್ಷಿತಂ ಬಾಲಃ ಮಾತೃಪೀಡತಿ ಯೌವನೆ ಕಥಂತೆ ದುಷ್ಟದಾರಿದ್ರ್ಯಂ ಸಮೂಲಂಚ ವಿನಾಶನಂ. A child which is not punished in the childhood will punish the parents in its youth. Thereafter, pain, pathetic, pauper, and destroy or ruin. ಬಾಲ್ಯ ಅಶಿಕ್ಷಿತಂ ಬಾಲಃ, ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಚೆನ್ನಾಗಿ ಹೊಡೆದು ಬಡ್ದು ಮಾಡದೇ ಇದ್ದರೆ ಮಾತೃಪೀಡತಿ ಯೌವನೆ, ಅವರು ವಯಸ್ಸಾದ ಮೇಲೆ ಯೌವನ ಇರುವಾಗ ತಂದೆ ತಾಯಿಯನ್ನು ಖಂಡಿತವಾಗಿ ಪೀಡಿಸುತ್ತಾರೆ. ತದಂತೆ ದುಷ್ಟದಾರಿದ್ರ್ಯಂ, ಅದಾದ ಮೇಲೆ ಅವರಿಗೆ ದುಷ್ಟಬುದ್ಧಿ ಬರುತ್ತೆ, ಜೊತೆಗೆ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತಾರೆ, ದರಿದ್ರ ಬರುತ್ತೆ, ಮತ್ತು ಸಮೂಲಂಚ ವಿನಾಶನಂ, ಪಾಪರಾಗಿ ಅಪ್ಪ ಅಮ್ಮನ ಏನು ಮಾಡೋಕ್ಕೂ ತಯಾರಿರ್ತಾರೆ. ಅವಿನಾಶಿ ದುರಾಚಾರಿ ದುರಹಂಕಾರಿ ಚ ಮರ್ಕಟಃ ಕುವಿದ್ಯಾರ್ಜನ ವಿಖ್ಯಾತ ದುರ್ಜನೋತ್ಪತ್ತಿ ಕಾರಣಂ. ಬ್ಯಾಡ್ ಆಟಿಟ್ಯೂಡ್, ಅರೋಗೆನ್ಸ್, monkey like attitude, etc. are never ending, and having all bad skills, he will regenerate dishonest persons only. ಅವಿನಾಶಿ ದುರಾಚಾರಿ ಆದವನು ಅವಿನಾಶಿಯಾಗಿರ್ತಾನೆ. ದುರಹಂಕಾರಿ ಚ ಮರ್ಕಟಃ, ಅವನು ದುರಹಂಕಾರಿಯೂ ಆಗಿರುತ್ತಾನೆ, ಕೋತಿ ಬುದ್ಧಿಯನ್ನು ಪ್ರದರ್ಶನ ಮಾಡುತ್ತಿರುತ್ತಾನೆ. ಕುವಿದ್ಯಾರ್ಜನ, ಕೆಟ್ಟ ಬುದ್ಧಿ ಎಲ್ಲವನ್ನು ಕಲಿತು ಅದರಲ್ಲಿ ವಿಖ್ಯಾತನಾಗಿರ್ತಾನೆ, ಪ್ರಸಿದ್ಧಿಯಾಗಿರ್ತಾನೆ. ಇಂಥವರು ದುರ್ಜನೋತ್ಪತ್ತಿ ಕಾರಣಂ, ಹೊಸದಾಗಿ ದೇಶಕ್ಕೆ ದುರ್ಜನರನ್ನೇ ಕೊಡಬಲ್ಲರೇ ವಿನಃ ಒಳ್ಳೆಯತನವನ್ನು ಕೊಡಲು ಸಾಧ್ಯವಿಲ್ಲ. ಲಾಲಾನಂ ಪಂಚವರ್ಷಾಣಿ ಶಿಕ್ಷಾತ ದಶವರ್ಷಕಂ ವಿನಾ ಶಿಕ್ಷೆ ವಿಪತ್ತಿ ಚ ನಾಶನಂ ಉತ್ತರೋತ್ತರಂ. Love the child for 5 years, then start punish the child for the next 10 years if required. If a child is not punished, will punish the parents throughout the life. ಲಾಲನಂ ಪಂಚವರ್ಷಾಣಿ, 5 ವರ್ಷಗಳ ತನಕ ಮುದ್ದು ಮಾಡಬೇಕಂತೆ ಮಕ್ಕಳನ್ನ. ಶಿಕ್ಷಾತ ದಶವರ್ಷಕಂ, ಮುಂದಿನ 10 ವರ್ಷಗಳ ತನಕ ಚೆನ್ನಾಗಿ ಶಿಕ್ಷೆ ಕೊಡಬೇಕಂತೆ. ವಿನಾ ಶಿಕ್ಷೆ ವಿಪತ್ತಿ ಚ, ಶಿಕ್ಷೆಯನ್ನು ಕೊಡದ, ಈ 10 ವರ್ಷಗಳ ಕಾಲದಲ್ಲಿ ಶಿಕ್ಷೆಯನ್ನು ಕೊಡದ ಯಾವ ಮಕ್ಕಳಿರುತ್ತಾರೋ ಅವರು ವಿನಾ ಶಿಕ್ಷೆ ವಿಪತ್ತಿ ಚ, ಅವರು ಶಿಕ್ಷೆ ಇಲ್ಲದೆ ವಿಪತ್ತಿಗೆ ಕಾರಣರಾಗುತ್ತಾರೆ. ನಾಶನಂ ಉತ್ತರೋತ್ತರಂ, ಅವರು ನಾಶವಾಗ್ತಾರೆ, ತಂದೆ ತಾಯಿಗಳನ್ನು ನಾಶ ಮಾಡ್ತಾರೆ. ಸದಾ ಲಾಲಿತ ಪುತ್ರೇತು ಪಿತೃಪೀಡನ ಕಾರಣಂ ಸೌಲಭ್ಯಂ ಸಕಲಂ ಪ್ರಾಪ್ಯ ವೃದ್ಧಾಶ್ರಮೇ ನಿಪಾತತಿ. Caring too much will certainly a source of pain. Child, after getting all facilities,
It will kick the parents to the old age homes soon. ಸದಾ ಪಾಲಿತ ಪುತ್ರೇತು ಸದಾ ಲಾಲಿತ ಪುತ್ರೇತು. ತುಂಬ ಮುದ್ದಾಗಿ ಸಾಕಿದ ಮಗ ಪಿತೃಪೀಡನ ಕಾರಣಂ. ಒಂದಲ್ಲ ಒಂದು ದಿನ ಮುಂದೆ ತಂದೆಯನ್ನು ಪೀಡೆ ಮಾಡೋದಕ್ಕೆ ಕಾರಣನಾಗುತ್ತಾನೆ. ಸೌಲಭ್ಯಂ ಸಕಲಂ ಪ್ರಾಪ್ಯ. ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದು ಅದು ಕೊಡು ಇದು ಕೊಡು, ಅವ್ರ ಪಕ್ಕದ ಮನೆ ನೋಡು, ಅವ್ರು ನೋಡು, ಫ್ರೆಂಡ್ಸ್ ನೋಡು ಅಂತೇಳಿ ಹೇಳಿ ತೋರಿಸಿ ಅವರಿಗೆ ಪಡೆದ ಸೌಲಭ್ಯವನ್ನು ಇವನು ತಂದೆಯ ಮೂಲಕ ಪಡೆದುಕೊಂಡು ನಂತರ ಕೊನೆಗೆ ತಂದೆಯಲ್ಲಿ ಕೊಡೋದಿಲ್ಲ ಅಂತ ಹೇಳಿದಾಗ ವೃದ್ಧಾಶ್ರಮೇ ನಿಪಾತತಿ. ಅಂತಹ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿಕೊಡುತ್ತಾನೆ. ಇಂತಹ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಇದಕ್ಕೆ ಕಾರಣ ನಾವು ಮುದ್ದು ಮಾಡಿದ್ದು. ಅತಿಥಿ ವೇದಿಕಾ ಮಧ್ಯೆ ಗಾಂಭೀರ್ಯೇ ಪೀಠಮಾಶ್ರಯಂ ನಿರೂಢ್ಯ ಚರಣ ಸಂಯುಕ್ತಂ ನ ದೃಶ್ಯಂ ಚರಣಾಂಗುಲಿಂ. We have to sit seriously on the dais as a guest. We are not supposed to show the fingers of the leg and don't cross off the leg on the dais. ಅತಿಥಿ ವೇದಿಕಾ ಮಧ್ಯೆ, ಅತಿಥಿಯು ವೇದಿಕೆಯ ಮೇಲೆ ಕುಳಿತಿದ್ದಾಗ ಗಾಂಭೀರ್ಯದಿಂದ ಪೀಠದ ಮೇಲೆ ಕುಳಿತಿರಬೇಕು. ಏಕೆಂದರೆ ಕೆಳಗಿದ್ದವರೆಲ್ಲ ನೋಡ್ತಾ ಇರುತ್ತಾರೆ. ನಿರೂಢ್ಯ ಚರಣ ಸಂಯುಕ್ತಂ, ಕಾಲನ್ನು ಒಂದರ ಮೇಲೆ ಒಂದು ಹಾಕಿ ಕುಳಿತುಕೊಳ್ಳಬಾರದು. ನ ದೃಶ್ಯಂ ಚರಣಾಂಗುಲಿಂ, ಕಾಲಿನ ಬೆರಳುಗಳು ಕೂಡ ಮುಂದೆ ಕುಳಿತವರಿಗೆ ಕಾಣಬಾರದು, ಹಾಗೆ ಕುಳಿತುಕೊಳ್ಳಬೇಕು. ಇದು ಅತಿಥಿಯ ಲಕ್ಷಣ. ಕಾಲಿನ ಮೇಲೆ ಕಾಲು ಹಾಕಿ ಕೂತ್ರೆ ಅವನು ದುರಹಂಕಾರಿ ಅಂತ ಅನಿಸ್ಕೊಳ್ತಾನೆ. ಎಚ್ಚರವಿರಬೇಕು. ಪ್ರಾಪ್ತ ಉನ್ನತ ವಿದ್ಯಾತು ತನುಭಾಷೆ ಪ್ರದರ್ಶಿತಂ ನಿರೂಢ ಬಂಧಪಾದಂತೂ ಅಹಂಕಾರ ಪ್ರಕೀರ್ತಿತ. A sound knowledge should be shown only through the body language. If the crossed leg represents the arrogance, ahankara prakirtita, it shows the arrogance. Therefore, should be careful. ಪ್ರಾಪ್ತ ಉನ್ನತ ವಿದ್ಯಾತು, ಹೆಚ್ಚಿನ ವಿದ್ಯೆಗಳನ್ನು ಪಡೆದುಕೊಂಡಂತೆ ನಮ್ಮ ಅಹಂಕಾರವು ನಮ್ಮ ದೇಹದ ಮೂಲಕ ಪ್ರದರ್ಶನವಾಗಬಾರದು. ಆದರೆ ತನುಭಾಷೆ ಪ್ರದರ್ಶಿತ, ನಮ್ಮ ಅಹಂಕಾರ ಮದದ ತೋರಿಸಿಕೊಳ್ಳುವಂಥ ಸ್ಥಿತಿ ಬರುತ್ತದೆ. ಹಾಗೆಯೇ ನಿರೂಢ ಬಂಧಪಾದಂತೂ, ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಅಹಂಕಾರವೆಂದೇ ತಿಳಿಯಲ್ಪಡುತ್ತದೆ. ಉಗ್ರವೀಕ್ಷಣಂ ಕರ್ತವ್ಯ ಪರೀಕ್ಷೆ ಉತ್ತರಂ ವಿನಾ ಅನ್ಯಥಾ ದುಃಖಮಾಪ್ನೋತಿ ಭಕ್ತ್ಯ ಅಧೀತ್ಯ ಸದಾಗತಃ. We should be very momentous, should be careful in the invigilation work in the examination centers. Otherwise, it is injustice to the dedicated students. ಉಗ್ರವೀಕ್ಷಣಂ ಕರ್ತವ್ಯ, ಸೀರಿಯಸ್ ಆಗಿ ಇನ್ವಿಜಿಲೇಷನ್ ಮಾಡಬೇಕು. ಪರೀಕ್ಷೆ ಉತ್ತರಂ ವಿನಾ, ಪರೀಕ್ಷೆ ಹಾಲ್ನಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಯಾವುದೇ ಉತ್ತರವನ್ನು ಹೇಳಿಕೊಡದೆ ಶ್ರದ್ಧೆಯಿಂದ ಸೂಕ್ಷ್ಮವಾಗಿ ಗಮನಿಸುತ್ತಾ ವೀಕ್ಷಣೆ ಮಾಡಬೇಕು. ಹಾಗೆ ಮಾಡದಿದ್ದರೆ ಅನ್ಯಥಾ ದುಃಖಮಾಪ್ನೋತಿ, ಅಲ್ಲದಿದ್ದರೆ ದುಃಖವಾಗುತ್ತದೆ. ಯಾರಿಗೆ? ಭಕ್ತಿಯ ಅಧೀತ್ಯ ಸದಾಗತಃ, ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಓದಿ ಬಂದಂತಹ ವಿದ್ಯಾರ್ಥಿಗೆ ಮಾಡುವ ದೊಡ್ಡ ಮೋಸ ಆಗುತ್ತದೆ. ಎಚ್ಚರವಿರಬೇಕು. ಸೌಲಭ್ಯಂ ಸಕಲಂ ದದ್ಯಾತ್ ಸದಾಸಕ್ತೆ ಮಹೋನ್ನತಿಂ ಅನ್ಯಥಾ ವ್ಯರ್ಥಮಾಯಾತಿ ಸರ್ಕಾರಾರ್ಜಿತ ಸದ್ದನಂ. We have to give all the facilities for those who are really dedicated, hard-working students, etc. Otherwise, the government fund will be misused. ಸೌಲಭ್ಯಂ ಸಕಲಂ ದದ್ಯಾತ್ ಸದಾಸಕ್ತಿ ಮಹೋನ್ನತಿಂ, ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಬೇಕು. ಯಾರಿಗೆ? ಯಾವಾಗಲೂ ತಾನು ದೊಡ್ಡವನಾಗಬೇಕು ಎಂದು ಯೋಚನೆ ಮಾಡುವ ವಿದ್ಯಾರ್ಥಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಧಾರೆ ಎರೆದು ಕೊಡಬೇಕು. ಅಲ್ಲದಿದ್ದರೆ ಅನ್ಯಥಾ ವ್ಯರ್ಥಮಾಯಾತಿ, ವ್ಯರ್ಥವಾಗುತ್ತದೆ. ಯಾವುದು? ಸರ್ಕಾರ ಕೊಟ್ಟಂತಹ ಹಣ ಸದುಪಯೋಗ ಆಗದೆ ಅಯೋಗ್ಯರಿಗೆ ಕೊಟ್ಟಾಗ ಯಾವುದೇ ರೀತಿಯ ಲಾಭವಾಗದೆ ಕಾಲ, ಹಣ ಎಲ್ಲವೂ ವೇಸ್ಟ್ ಆಗುತ್ತದೆ.
ಶಾಸಃ ನ ವಿಜ್ಞಾತಿ ಪಂಡಿತ ಕಥಮುಚ್ಯತೆ नेच्छन्ति अक्षरे स्पष्टं तज्ज्ञानं श्वानं पायसं ಶ ಶ ಸ ಹ ಅ ಆ ಇ ಹ ಹ ಹಿ ಹಿ ವ್ಯತ್ಯಾಸ ಗೊತ್ತಿಲ್ಲದವನು ಪಂಡಿತ ಎಂದು ಹೇಗೆ ಎನಿಸಿಕೊಳ್ಳುತ್ತಾನೆ? ಕನ್ನಡ ಅಥವಾ ಸಂಸ್ಕೃತ ಪಂಡಿತನಾಗಲು ಹೇಗೆ ಸಾಧ್ಯ? ನೇಚ್ಛಂತಿ ಅಕ್ಷರೇ ಸ್ಪಷ್ಟಂ, ಅಕ್ಷರವನ್ನೇ ಅವ್ನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅಂತಂದರೆ ಅವನು ಯಾವ ರೀತಿ ಪಂಡಿತ ಆಗ್ತಾನೆ? ಆದ್ದರಿಂದ ಅಂತಹ ಜ್ಞಾನವು ನಾಯಿ ನೆಕ್ಕಿದ ಪಾಯಸವಾಗಿಯೇ ಯಾರಿಗೂ ಉಪಯೋಗವಾಗದಂತೆ ಅವನು ಮಾತಾಡಿದರೆ ಅಸಹ್ಯ ಪಡುವಂತಹ ಸ್ಥಿತಿ ಬರುತ್ತದೆ. ಹೌ ಕ್ಯಾನ್ ಬಿ ಎ ಸ್ಕಾಲರ್ ಹೂ ಕೆನಾಟ್ ಪ್ರೊನೌನ್ಸ್ ಶಿ ಶಾ ಸ ಹ ಎಟ್ಸೆಟ್ರಾ? They do not want to improve the pronunciations clearly. Then what is the use of education? It means it is useless. ಸೌಲಭ್ಯಂ ಶಾಸನಾತ್ ಪ್ರಾಪ್ಯ ಸತ್ಯಜಂತಿ ನತ್ಯಜಂತಿ ಕುಬುದ್ಧಿನಾಂ ಮಾರ್ಗದರ್ಶೇ ಸದಾಮಗ್ನಃ ಕೋಸ್ತತ್ರ ಅನುಯಾಯಿನಂ. We get all the facilities freely from the state or government and without leaving the terrible activities. They always teach others about his truth, about their particular truth. But who will follow him is a big question mark. ಸೌಲಭ್ಯಂ ಶಾಸನಾತ್ ಪ್ರಾಪ್ಯ, ಎಲ್ಲ ರೀತಿ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆದುಕೊಂಡು ನ ತ್ಯಜಂತಿ ಕುಬುದ್ಧಿನಾಂ, ಕೆಟ್ಟ ಯಾವ ಬುದ್ಧಿಯನ್ನೂ ಬಿಡದೇ ಇರುವುದು. ಹಾಗಂತ ಮಾರ್ಗದರ್ಶೇ ಸದಾಮಗ್ನಃ, ಬೇರೆಯವ್ರಿಗೆ ಹಾಗಿರಬೇಕು ಹೀಗಿರಬೇಕು, ನೀನು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತೆಲ್ಲ ಹೇಳುವುದರಲ್ಲಿ ಯಾವುದೇ ರೀತಿಯ ತಡ ಮಾಡುವುದಿಲ್ಲ. ಆಗಿರಬೇಕು ಅಂತ ಬುದ್ಧಿವಾದ ಹೇಳ್ತಾರೆ ಬಿಟ್ಟರೆ ಅವರನ್ನು ಅವರು ತಿದ್ದಿಕೊಳ್ಳುವ ಯಾವ ಪ್ರಯತ್ನವನ್ನು ಅವರು ಮಾಡುವುದಿಲ್ಲ. ಹಾಗಾದರೆ ಅಂಥ ಸ್ಥಿತಿಯಲ್ಲಿ ಕೋಸ್ತತ್ರ ಅನುಯಾಯಿನಂ, ಎಷ್ಟು ಜನ ಅವ್ರನ್ನ ಫಾಲೋ ಮಾಡೋರು ಸಿಗ್ತಾರೆ? ಅಯ್ಯೋ ಬಿಡು, ಹೇಳೋದೊಂದು ಮಾಡೋದೊಂದು, ಅವನೇ ಸರಿ ಇಲ್ಲ ಅಂತ ಹಿಂದ್ಗಡೆಯಿಂದ ಹೇಳ್ಕೊಂಡು ಅವನನ್ನು ಫಾಲೋ ಮಾಡೋರ ಸಂಖ್ಯೆ ಕಡಿಮೆ ಇರುತ್ತೆ. ಏನೋ ದುಡ್ಡಿದ್ರೆ ಫಾಲೋ ಮಾಡ್ತಾರೆ ಬಿಟ್ಟರೆ ಇಲ್ಲದಿದ್ದರೆ ಫಾಲೋ ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತದೆ. ಇಸ್ ಎ ಬಿಗ್ ಕ್ವಶನ್ ಮಾರ್ಕ್. ಕಷ್ಟೇನಾರ್ಜಿತ ವಿದ್ಯಾತು ಸಾರ್ಥಕ್ಯಂ ನತು ಸಂಕಟೆ, ಸುಖೇನಾರ್ಜಿತೆಯ ವಿದ್ಯಾ ಸ್ವಾರ್ಥಾರ್ಥೆ ಚ ವಿನಾಶಕೆ. That education will be really useful which is studied with great difficulty. The education which is earned freely and without any hardship will be used only for selfishness and ruin everything. ಕಷ್ಟೇನಾರ್ಜಿತ ವಿದ್ಯಾತು, ಕಷ್ಟದಿಂದ ಪಡೆದಂತಹ ವಿದ್ಯೆ ಸಾರ್ಥಕವಾಗುತ್ತದೆ. ಸತು ಸಂಕಟೆ, ಸಂಕಟದಲ್ಲಿ ಎಲ್ಲ ರೀತಿಯ ಅಂಥ ಜ್ಞಾನ ನಮ್ಮನ್ನು ಸಂಕಟದಿಂದ ಪಾರು ಮಾಡುತ್ತದೆ. ಸುಖೇನಾರ್ಜಿತ ಯಾವ ವಿದ್ಯಾ, ಸುಖದಿಂದ ಪಡೆದ ಉಚಿತವಾಗಿ ಪಡೆದ ಯಾವ ವಿದ್ಯೆಯು ಸ್ವಾರ್ಥಾರ್ಥೇ ಚ ವಿನಾಶಕ್ಕೆ, ಇದು ಸ್ವಾರ್ಥಕ್ಕೆ ವಿನಃ ಮತ್ತು ವಿನಾಶಕ್ಕೆ ವಿನಃ ಒಳ್ಳೆಯದಕ್ಕೆ ಅಲ್ಲ. ಸೌಲಭ್ಯಂ ಸಕಲಂ ಪ್ರಾಪ್ಯ ಕೋಸ್ತತ್ರ ಪ್ರಗತಿರ್ಮುಖಿ, ಸ್ವಲಾಲಸಾ ನ ತ್ಯಜಂತಿ ಶ್ವಾನ ವೀಕ್ಷಿತ ಸ್ತಂಭವತು. They never be the asset of the state. Those who get everything freely from the state, they cannot learn anything, but they become greedy like dog is dog only. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರದಿಂದ ಪಡೆದುಕೊಂಡು ಕೋಸ್ತತ್ರ ಪ್ರಗತಿರ್ಮುಖಿ, ತನವನ್ನು ಬಿಟ್ಟು ಒಳ್ಳೆಯತನವನ್ನು ಯಾರು ಬದಲಾಯಿಸಿದ್ದಾರೆ? ಪ್ರಗತಿ ಪರವಾಗಿ ಯಾರು ಯೋಚನೆ ಮಾಡ್ತಾರೆ? ಹಂಗೆ ಮಾಡಿದ್ರೆ ಸಂತೋಷನೇ, ಮಾಡದೇ ಇದ್ದರೆ ಸ್ವಲಾಲಸ ನ ತ್ಯಜಂತಿ, ತನ್ನ ದುರ್ಬುದ್ಧಿ, ದುರಾಸೆ, ದುಶ್ಚಟ, ದುರ್ಭಾವನೆ, ಬೇರೆಯವ್ರ ಹೆಣ್ಮಕ್ಳನ್ನು ತಂಗಿಯಂತೆ ಕಾಣದಿರುವುದು, ಇದೆಲ್ಲ ಮಾಡಿದಾಗ ಸ್ವಲಾಲಸೆ, ದುರಾಸೆ, ದುರಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಹವ್ಯಾಸಗಳು, ದುರಭ್ಯಾಸಗಳು, ಮದ್ಯಪಾನ, ಧೂಮಪಾನ, ಸುರಾಪಾನ, ಎಲ್ಲ ರೀತಿಯ ಪಾನಗಳು, ಆಮೇಲೆ ಹಿಂಸೆ, ಬೇರೆಯವರಿಗೆ ಹಿಂಸೆ ಕೊಡುವುದು, ಇದೆಲ್ಲ ಮಾಡ್ತಾ ಇದ್ದಾಗ ಪ್ರಗತಿಮುಖಿಯಾಗಲು ಹೇಗೆ ಸಾಧ್ಯ? ಅದರಿಂದ ನಾಯಿನೇ, ಹಂದಿನೇ, ಮನುಷ್ಯನೇ.
ಶ್ವಾನವೀಕ್ಷಿತ ಸ್ತಂಭವತು. ಅಕಸ್ಮಾತ್ ನಾಯಿ ಏನಾದ್ರು ಯಾವುದಾದ್ರೂ ಎಲೆಕ್ಟ್ರಿಕ್ ಕಂಬವನ್ನು ನೋಡಿದ್ರೆ ತಕ್ಷಣ ಹೇಗೆ ಕಾಲೆತ್ತುತ್ತದೆಯೋ ಹಾಗೆ ಅವರ ಬುದ್ಧಿಯನ್ನು ಅವ್ರು ಯಾವತ್ತೂ ಬಿಡುವುದಿಲ್ಲ. ಅಂಥವರಿಗೆ ಕೊಟ್ಟ ವಿದ್ಯೆ, ಕಾಲ ಮತ್ತು ದುಡ್ಡು ವೇಸ್ಟು, ವ್ಯರ್ಥ. ವಿದ್ಯಾಲಯೇ ವೃಥಾಲಾಪಂ ನಟನಂ ಬಹು ಆದಿನಂ ಪರೀಕ್ಷೆ ಸರ್ವಸಾಹಾಯ್ಯಂ ಜ್ಞಾನನಾಶನ ಸಾಧನಂ. Simply chatting in and around the college and pretending and arguing that he knows everything, getting all the facilities including copying in the exam hall as it is in the exam, that will ruin entire system. ವಿದ್ಯಾಲಯ ವೃಥಾಲಾಪಂ, ವಿದ್ಯಾಲಯದ ಸುತ್ತಮುತ್ತಲೂ ಸುಮ್ಮನೆ ಓಡಾಡಿಕೊಂಡಿರುವುದು, ಯಾವಾಗ ನೋಡಿದ್ರು ಸುತ್ತಮುತ್ತ ಓಡಾಡ್ತಿರೋದು. ಮನೆಯಿಂದ ತಳ್ತಾರೆ ಅಂದ್ಬಿಟ್ಟು ವಿದ್ಯಾಲಯದ ಸುತ್ತಮುತ್ತ ತಿರುಗಾಡ್ತಿರೋದು. ನಟನಂ ಬಹುವಾದಿನಂ, ತನಗಿರುವಷ್ಟು ನಾಲೆಜ್ ಯಾರಿಗೂ ಇಲ್ಲ ಅಂಥೇಳಿ ನಟನೆ ಮಾಡೋದು. ತನಗೆ ಜ್ಞಾನ, ಮಹಾಜ್ಞಾನಿ, ಸಿಕ್ಕಾಪಟ್ಟೆ ನಾಲೆಜ್ ಇದೆ ನನಗೆ ಅಂತ ತೋರಿಸ್ಕೊಳ್ಳೋದು ನಟನಂ. ಪರೀಕ್ಷೆ ಸರ್ವಸಹಾಯಂ, ಪರೀಕ್ಷೆಯಲ್ಲಿ ನೋಡಬೇಕು ಅವನ ಬಂಡವಾಳ. ಅವ್ರ ಹತ್ರ ಕೇಳು, ಇವ್ರ ಹತ್ರ ಕೇಳು, ಇನ್ವಿಜಿಲೇಟರ್ನೇ ನೋಡ್ತಾ ಇರು, ಅವ್ರು ಯಾವಾಗ ಸ್ವಲ್ಪ ತಿರುಗ್ತಾರೆ ಅಂತ ಕಂಡಿದ್ದಕ್ಕೆ ಪಟ್ಟಂತ ಕಾಪಿ ಹೊಡ್ಕೊ. ಸರ್ವಸಹಾಯಂ, ಯಾವ ರೀತಿ ಸಹಾಯ ಸಿಗ್ಬೋದು ಅಂತಲೇ ನೋಡ್ತಾ ಇರ್ತಾನೆ ಎಕ್ಸಾಮ್ ಹಾಲಲ್ಲಿ. ಜ್ಞಾನನಾಶನ ಸಾಧನಂ, ಇದರಿಂದ ವಿದ್ಯೆ ಬರಲು ಸಾಧ್ಯವಿಲ್ಲ, ಅಜ್ಞಾನದ ಅಭಿವೃದ್ಧಿ ಆಗಲು ಸಾಧ್ಯ. ಸದ್ವಿದ್ಯಾಂ ಲಭತೆ ಪ್ರಲಭ್ಯೇತ ಕಂಠಸ್ಥಂ ಸೂತ್ರಜ್ಞಾನದಂ ಸದಾವೃತ್ತಿಂ ಪ್ರಚಿಂತ್ಯೇತ ನಿತ್ಯಂ ಸದ್ಬೋಧಮಾಶ್ರಯೇ. Learning is eternal, which comes from only hard working and by hearting the formulas, some important quotations, etc. Always should be busy in studies and rethink only about the subject is called real student. ಸದ್ವಿದ್ಯಾಂ ಪ್ರಲಭ್ಯೇತ, ಒಳ್ಳೆಯ ವಿದ್ಯೆಯನ್ನು ಪಡೆದುಕೊಳ್ಳಬೇಕು. ಕಂಠಸ್ಥಂ ಸೂತ್ರಜ್ಞಾನದಂ, ಕೆಲವು ಸೂತ್ರಗಳನ್ನು ಬೈಹಾರ್ಟ್ ಮಾಡಲೇಬೇಕು. ಕೆಲವೊಂದಿಷ್ಟು ಪುಣ್ಯಾತ್ಮರು ಹೇಳಿದ ವಾಕ್ಯಗಳನ್ನು, ಶ್ಲೋಕಗಳನ್ನು ಅಥವಾ ಅವರ ಕೊಟೇಶನ್ಸ್ಗಳನ್ನು ಬೈಹಾರ್ಟ್ ಮಾಡಲೇಬೇಕು. ಸದಾ ವೃತ್ತಿಂ ಪ್ರಚಿಂತ್ಯೇತ, ಯಾವಾಗಲೂ ನಾನು ಒಳ್ಳೆಯವನಾಗಬೇಕು, ಚೆನ್ನಾಗಿ ಓದಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರಬೇಕು. ಪ್ರಚಿಂತ್ಯೇತ, ಚಿಂತನೆ ಮಾಡ್ತಾ ಇರಬೇಕು. ನಿತ್ಯಂ ಸದ್ಬೋಧಮಾಶ್ರಯೇ, ಯಾವಾಗಲೂ ಒಳ್ಳೆಯದನ್ನು ಮಾತ್ರ ಕೇಳಿಸಿಕೊಂಡು ಶ್ರದ್ಧೆಯಿಂದ ಓದಿ ವಿದ್ಯಾವಂತನಾದಾಗ ಅವನನ್ನು ಜ್ಞಾನಿ ಎನ್ನುತ್ತಾರೆ. ಆಗ ಜ್ಞಾನಕ್ಕೆ ಸಮಾನವಾದ್ದು, ಅವನಿಗೆ ಸಮಾನವಾದವರು ಯಾರೂ ಇರುವುದಿಲ್ಲ. ಅದು ಬಿಟ್ಟು ಬೇರೆದೆಲ್ಲ ಸುಳ್ಳು, ನಾಟಕ. ಗುರುಪದೇಶಂ ಸಪಾದ ಕಾಲೇ ಪ್ರಚಿಂತನಂ ಛಾತ್ರ ತ್ರಿಪಾದ ಜಾಲೆ. ಗುರುಸ್ಸದಾ ಲಕ್ಷ್ಯದಿ ಮಾರ್ಗಸೂಚಿಂ ಸಶೋಧನಂ ನಿತ್ಯ ಸತ್ಯಾರ್ಥಿ ಕಾರ್ಯಂ. 15 minutes is Guru's teaching and remaining 45 minutes should be the revision and analysis. Guru, teacher, should only give the guidelines. Remaining truth finding should be done by a student only. Reading, writing, etc. is done only by the student. Guru cannot do all those things. We should drive our cars ourselves. ಗುರುಪದೇಶಂ ಸಪಾದ ಕಾಲೇ, ಗುರುವಿನ ಉಪದೇಶ ಕೇವಲ ಕಾಲು ಭಾಗ ಮಾತ್ರ, 15 ನಿಮಿಷ ಮಾತ್ರ. ಪ್ರಚಿಂತನಂ ಛಾತ್ರ ತ್ರಿಪಾದ ಕಾಲೇ, ಇನ್ನು ಮುಕ್ಕಾಲು ಭಾಗ ಪೂರ್ತಿ ವಿದ್ಯಾರ್ಥಿಯೇ ಓದಿಕೊಳ್ಳಬೇಕು. ಗುರು ಸದಾ ಲಕ್ಷ್ಯತಿ ಮಾರ್ಗಸೂಚಿಂ, ಗುರು ಕೇವಲ ಹೀಗೆ ಹೋಗು ದಾರಿ ನಿನಗೆ ಸಿಗುತ್ತೆ ಅಂತ ಹೇಳೋದಷ್ಟೇ ಗುರುವಿನ ಕೆಲಸ. ಗುರು ಸದಾ ಲಕ್ಷ್ಯತಿ ಮಾರ್ಗಸೂಚಿಂ ಸಶೋಧನಂ ನಿತ್ಯ ಸತ್ಯಾರ್ಥಿ ಕಾರ್ಯಂ. ಮಿಕ್ಕಿದೆಲ್ಲ ವಿದ್ಯಾರ್ಥಿಯೇ ಶೋಧನ, ಸತ್ಯಶೋಧನ, ಸಂಶೋಧನ, ನಿತ್ಯ ವಿದ್ಯಾರ್ಥಿ ಕಾರ್ಯಂ. ಪ್ರತಿನಿತ್ಯ, ಇವತ್ತು ಮಾಡಿ ನಾಳೆ ಬಿಡ್ತೀನಿ ಅಂತಿಲ್ಲ, ಪ್ರತಿನಿತ್ಯ ಅವನು ಸತ್ಯಾರ್ಥಿ ಕಾಮಂ, ಸತ್ಯವನ್ನು ಹುಡುಕಿ ಹೊರಟಿದ್ದರೆ ಆ ಕೆಲಸ ಅವರವರೇ ಮಾಡಿಕೊಳ್ಳಬೇಕೇ ಹೊರತು
ಗುರು ಎಲ್ಲ ಕಾರ್ಯವನ್ನು ಮಾಡಲು ಸಾಧ್ಯವೇ ಇಲ್ಲ. ಗುರು ಹೇಳಿದ್ದನ್ನು ಗುರುವೇ ತಿಳಿಸಿ ಹೇಳೋದಾದರೆ ಹುಡುಗನ ಅವಶ್ಯಕತೆ ಏನು? ಕಷ್ಟಪಟ್ಟು ಓದಿದರೆ ಮಾತ್ರ ಜ್ಞಾನ ಬರಲು ಸಾಧ್ಯ. ವಿದ್ಯಾರ್ಜನ ಸುಸಂಪತ್ತಿ ನ ಮಿತಂ ವಯಕಾರಣಂ ಕಾಲ ಜಾತಿ ವಿನಿರ್ಮುಕ್ತ ಸಾ ವಿದ್ಯಾ ಜ್ಞಾನಮೂಲದಂ. Education should not be stopped due to age. Education is beyond time, beyond age, beyond caste, beyond place, etc. So education is eternal. ವಿದ್ಯಾರ್ಜನ ಸುಸಂಪತ್ತಿ, ವಿದ್ಯೆ ಎಂಬ ಸಂಪತ್ತು ನ ಮಿತಂ ವಯಕಾರಣಂ, ವಯಸ್ಸಿನ ಕಾರಣದಿಂದ ನಿಂತು ಹೋಗಬಾರದು, ವಯೋಮಿತಿಯನ್ನು ಮಾಡಬಾರದು. ಕಾಲ ಜಾತಿ ವಿನಿರ್ಮುಕ್ತ, ಎಜುಕೇಷನ್ ಶಿಕ್ಷಣವು ಕಾಲವನ್ನು ಮೀರಿದ್ದು, ಜಾತಿಯನ್ನು ಮೀರಿದ್ದು. ವಿನಿರ್ಮುಕ್ತ ಸಾ ವಿದ್ಯಾ ಜ್ಞಾನ ಮೂಲಕಂ, ಅಂತಹ ವಿದ್ಯೆಯು ಜ್ಞಾನಕ್ಕೆ ಮೂಲ ಕಾರಣವಾಗುತ್ತದೆ. ನ ಪ್ರಲೋಭನಂ ದದ್ಯಾತ್ ಜ್ಞಾನ ವಿಜ್ಞಾನ ಸಂಪದೆ, ಕಾಠಿಣ್ಯೇ ಜ್ಞಾನದಾತವ್ಯಂ ವಿನಾ ದರ್ಪಣ ಜೀವನಂ. We should not get any conveniences during education. Education should be given with great difficulty, even without mirror. ನ ಪ್ರಲೋಭನಂ, ಯಾವುದೇ ರೀತಿಯ ಸೌಕರ್ಯಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚಾಗಿ ಕೊಡಬಾರದು. ಮಿನಿಮಮ್ ಬೇಸಿಕ್ ಎಷ್ಟು ಅಷ್ಟು ಕೊಡಬೇಕು, ಬಿಟ್ಟರೆ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿ ಕೊಡುವುದರಿಂದ ಜ್ಞಾನ ವಿಜ್ಞಾನ ಸಂಪತ್ತಾಗಲು ಸಾಧ್ಯವಿಲ್ಲ. ಕಾಠಿಣ್ಯೇ ಜ್ಞಾನದಾತವ್ಯಂ, ಕಷ್ಟಪಟ್ಟು ಓದಬೇಕು. ಅವನು ಏನು ಇಲ್ದಿದ್ದನ್ನು ಹುಡುಕಿ ತೆಗೆದು ಓದಬೇಕು, ಆಗ ಜ್ಞಾನ ಬರಲು ಸಾಧ್ಯ. ಎಲ್ಲಿಯವರೆಗೆ ಅಂದರೆ ಒಂದು ಕನ್ನಡಿ ಕೂಡ ತೋರಿಸ್ಬಾರ್ದು ಅವನಿಗೆ. ಹಾಗಿದ್ದಾಗ ಕಷ್ಟದ ಬೆಲೆ ಗೊತ್ತಾಗುತ್ತೆ. ಮುಖ ಅಲಂಕಾರ ಮಾಡಿಕೊಳ್ಳೋದು, ದೇಹದ ಬಗ್ಗೆ ಜ್ಞಾನ ಎಲ್ಲ ಹೋಗಿ ಓದಬೇಕು ಅಷ್ಟೇ ಅವನ ತಲೆ ನೋಡ್ತಾ ಇರುತ್ತೆ, ಹುಡುಕ್ತಾ ಇರ್ತಾನೆ. ಒಳ್ಳೇದೆಲ್ಲಿ ಅಂತ ಹುಡುಕ್ತಾ ಹೊಸ ಜ್ಞಾನವನ್ನು ಕಲ್ತ್ಕೋತಾನೆ. ಅದು ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಅವನಷ್ಟೇ ಓದೋದು. ದರ್ಪಣಂ ಇಂದ್ರಿಯಾಕರ್ಷಂ ಇಂದ್ರಿಯಾಕರ್ಷೇತು ವಾಸನಂ, ವಾಸನಾದಿ ಕುತೋ ವಿದ್ಯಾ ಕಾಲವ್ಯಾಪನ ಕಾರಣಂ. ಮಿರರ್ attracts body and body attracts sex. No concentration on education when we have sex exaggeration. ದರ್ಪಣಂ ಇಂದ್ರಿಯಾಕರ್ಷಂ, ದರ್ಪಣವು ಇಂದ್ರಿಯದ ಆಕರ್ಷಣೆಗೊಳಗಾಗುತ್ತೆ. ಮುಖ ಕನ್ನಡಿ ಮುಂದೆ ಆಗುವಷ್ಟು ಕೋತಿತನ ಇನ್ನೆಲ್ಲೂ ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ. ಏಕೆಂದರೆ ಕನ್ನಡಿ ಮುಂದೆ ನಾನು ಹಾಗೆ ಕಾಣಬೇಕು, ಹೀಗೆ ಕಾಣಬೇಕು, ಅದು ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಮೂಗೊಳಗೆ ಹೇಗಿದೆ, ಬಾಯಿ ಹೇಗಿದೆ, ಹಲ್ಲು ಹೇಗಿದೆ, ಇದರ ಬಗ್ಗೆನೇ ಕನ್ನಡಿ ಮುಂದೆ ನಿಂದು ಯೋಚನೆ ಮಾಡ್ತಾ ಇಂದ್ರಿಯಾಕರ್ಷಣೆ ಬೆಳೆದು, ಇಂದ್ರಿಯಾಕರ್ಷಣೆಯಿಂದ ವಾಸನೆ, ವಿಷಯ ವಾಸನೆ, ಕಾಮಾಸಕ್ತಿ, ಆಹಾರಂ ಮೈಥುನಂ ನಿದ್ರಾ, ಇದರ ಬಗ್ಗೆ ಹೆಚ್ಚು ಮಹತ್ವ ಸಿಕ್ಕಿ ಇಂತಹ ವಾಸನೆಗಳಿಂದ ಆವೃತವಾದ ದೇಹದಲ್ಲಿ ವಿದ್ಯೆಯಲ್ಲಿ ತಲೆಗೆ ಹೋಗುತ್ತೆ. ವಾಸನಾದಿ ಕುತೋ ವಿದ್ಯಾ, ಈ ವಾಸನೆಗಳಿಂದ ವಿದ್ಯೆ ಬರಲು ಎಲ್ಲಿ ಸಾಧ್ಯ? ಹಾಗಾದರೆ ಇನ್ನೂ ಓದ್ತಾ ಇದ್ದಾರಲ್ಲ ಕೇಳಿದ್ರೆ ಅದು ಕಾಲವ್ಯಾಪನ ಕಾರಣಂ. ಟೈಮ್ ಪಾಸ್ ಮಾಡೋಕ್ಕೆ ಏನೋ ಒಂದು ಬಂದು ಮಾಡ್ತಾ ಇರ್ತಾರೆ, ಬಿಟ್ಟರೆ ನಿಜವಾದ ಎಜುಕೇಷನ್ ಬರಲು ಸಾಧ್ಯವೇ ಇಲ್ಲ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಆರ್ಜಿತಂ ಸಕಲಂ ವಿದ್ಯಾ ಕೇವಲಂ ಕಷ್ಟ ಸಾಧನಂ, ಆರಂಭೆ ಕ್ಲಿಷ್ಟ ಮಾಯಾತಿ ಛಾತ್ರಾದೀನೇತು ಶಾಶ್ವತಂ. ದ ಎಜುಕೇಷನ್ earned with great difficulty will live long. Initially it is very difficult, and when we have the grip on it, then it is eternal.
ಆರ್ಜಿತಂ ಸಕಲಂ ವಿದ್ಯಾ ಕೇವಲಂ ಕಷ್ಟ ಸಾಧನಂ, ಕೇವಲ ಕಷ್ಟದಿಂದಲೇ ಪಡೆದಂತಹ ಯಾವುದೇ ಸಕಲ ವಿದ್ಯೆಗಳು ಆರಂಭೇ ಕ್ಲಿಷ್ಟ, ಸ್ಟಾರ್ಟ್ ಮಾಡುವಾಗ ತುಂಬ ಕಷ್ಟ. ಆರಂಭೇ ಕ್ಲಿಷ್ಟ ಮಾಯಾತಿ, ಆರಂಭದಲ್ಲಿ ತುಂಬ ಕಷ್ಟ. ಛಾತ್ರ ಅಧೀನೆ, ಒಂದ್ಸಲ ವಿದ್ಯಾರ್ಥಿಯ ಕಂಟ್ರೋಲಿಗೆ ಸಿಕ್ಬಿಟ್ರೆ, ಗ್ರಿಪ್ ಸಿಕ್ಬಿಟ್ರೆ ಅದು ಶಾಶ್ವತವಾಗಿ ಅವನ ಮನಸ್ಸಿನಲ್ಲಿ ಉಳಿಯುತ್ತದೆ, ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತದೆ. ಏಕೆಂದರೆ ಅದು ಕಷ್ಟಪಟ್ಟು ಸಂಪಾದಿಸಿದ ವಿದ್ಯೆ. ಶ್ರವಣ ಮನನಾದಿ ಆರಬ್ಧಂ ಶೋಧನಂ ಸತ್ಯಶೋಧನ, ಸಂಶೋಧನೆ ಸದಾ ಶಾಂತಂ ವಿದ್ಯಾರ್ಜನ ನಿರಂತರಂ. ಸ್ಟೇಜ್ ಆಫ್ learning or education will go like this. First, listening, remembering, storing, finding, truth finding, and finally it is researching. Finally, that is the never ending concept. So for everything we have to make the research, then only education is completed. ಶ್ರವಣ ಮನನಾದಿ ಆರಬ್ಧಂ, ಶ್ರವಣ ಮನನ ಅದು ಆರಂಭಗೊಂಡು ಶೋಧನ ಸತ್ಯಶೋಧನ, ಶೋಧನೆಯಲ್ಲಿ ಮತ್ತು ಸತ್ಯಶೋಧನೆಯಲ್ಲಿ ಮುಂದುವರಿಯುತ್ತಾ ಸಂಶೋಧನೆಯಲ್ಲಿ ಅದು ಕೊನೆಗೊಳ್ಳುತ್ತದೆ. ಇದನ್ನೇ ವಿದ್ಯಾರ್ಜನೆ ಎಂದು ಕರೆಯುತ್ತಾರೆ. ಇದು ನಿರಂತರವಾಗಿ ನಡೆಯುವಂಥದ್ದು. ಒಂದು ದಿವಸ ಒಂದು ಸಂಶೋಧನೆ ಮಾಡಿ ಮುಗಿಯಿತು ಅಂತಿಲ್ಲ. ಹೊಸದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇದ್ದ ಹಾಗೆ ಹೊಸದನ್ನು ತಿಳ್ಕೊತಾ ಇರೋದೇ ವಿದ್ಯಾರ್ಜನೆ ಎನ್ನುತ್ತಾರೆ. ಸೌಕರ್ಯ ಲಬ್ಧಯ ವಿದ್ಯಾ ನಿಷ್ಫಲಂ ಕಾರ್ಯಕಾಲಿನಂ, ಕ್ಲಿಷ್ಟೇನಾರ್ಜಿತಂ ವಿದ್ಯಾ ಅನಂತೋ ಭವತಿ ಸಂಪದಾ. If the education is freely given, will not exist for a long time. If it is earned with great difficulty, it is eternal and it is an asset. ಸೌಕರ್ಯ ಲಬ್ಧಯ ವಿದ್ಯಾ, ತುಂಬ ಫ್ರೀಯಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಬೆಳೆಸಿದಂತಹ ವಿದ್ಯೆ ಕಾರ್ಯಕಾಲಿನಂ, ಕಾರ್ಯಕಾಲದಲ್ಲಿ ನಿಷ್ಫಲಂ, ನಮ್ಗೆ ಯಾವಾಗ ಬೇಕು ಅನಿಸುತ್ತೆ ಅವಾಗ ಏನು ತಲೆಗೆ ಓಡೋದಿಲ್ಲ, ಯಾಕೆಂದರೆ ಫ್ರೀಯಾಗಿ ತಗೊಂಡಿರೋದು. ಆದರೆ ಕ್ಲಿಷ್ಟೇನಾರ್ಜಿತಂ ವಿದ್ಯಾ, ತುಂಬ ಕಷ್ಟದಲ್ಲಿ ಹೋರಾಟ ಮಾಡಿ ಒದ್ದಾಡಿ ಓದಿ ಲರ್ನಿಂಗ್ ಅರ್ನಿಂಗ್ ರೀಡಿಂಗ್ ರೈಟಿಂಗ್ ಎಲ್ಲ ಮಾಡಿ ಪಡೆದಂತಹ ಯಾವ ವಿದ್ಯೆಯು ಅನಂತೋ ಭವತಿ ಸಂಪದ, ಅನಂತ ಕಾಲದವರೆಗೆ ಸಂಪತ್ತಾಗಿ ಉಳಿಯುತ್ತದೆ. ವಿದ್ಯಾಭವತಿ ದುರ್ವಿದ್ಯಾ ದುರಾಶಾವಾದಿ ಮಾನಸೆ, ದುರಭ್ಯಾಸೆ ಪ್ರಕರ್ಷಂತಿ ವಿಜ್ಞಾನಂ ನಾಶಹೇತವೇ. ಎಜುಕೇಷನ್ ವಿಲ್ ಬಿ ಎ ವೇಸ್ಟ್ when we intensify our greed. It all leads to bad habits, and even scientific knowledge also will be used to destroy the world. ವಿದ್ಯಾ ಭವತಿ ದುರ್ವಿದ್ಯಾ, ವಿದ್ಯೆ ಕೆಲವೊಮ್ಮೆ ದುರ್ವಿದ್ಯೆಯಾಗುತ್ತದೆ. ಯಾವಾಗ ದುರಾಶಾವಾದಿ ಮಾನಸಿ, ಕೆಟ್ಟ ಮನಸ್ಸನ್ನು ನಾವು ಯಾವಾಗ ಪಡ್ಕೋತೀವಿ ಆವಾಗ ದುರಾಸೆ, ದುರ್ಬುದ್ಧಿ, ಆಸೆ ಇರಬೇಕು, ಅತಿ ಆಸೆ ದುರಾಸೆ ಇರಬಾರ್ದು. ಮತ್ತು ಅಭ್ಯಾಸಗಳು ಇರಬೇಕು, ದುರಭ್ಯಾಸಗಳಿರಬಾರ್ದು. ಈ ವಿದ್ಯೆಯಿಂದ ನಾವು ಕೆಲವೊಮ್ಮೆ ದುರಭ್ಯಾಸಗಳನ್ನು ಕಲ್ತ್ಕೋತೀವಿ, ನಮ್ಗೆ ಇಲ್ಲದೇ ಇರೋ ಅಭ್ಯಾಸಗಳನ್ನು ಕೆಟ್ಟದಾಗಿ ಕಲ್ತ್ಕೊಂಡು ಪ್ರಕರ್ಷಂತಿ, ಅದನ್ನು ಎಕ್ಸಾಗರೇಟ್ ಮಾಡಿ ಅದೇನೇ ಬೇಕೇ ಬೇಕು, ಡ್ರಗ್ ಅಡಿಕ್ಸ್ ಬೇಕೇ ಬೇಕು, ಇಲ್ಲರ ಬದುಕದೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ವಿಜ್ಞಾನಂ ನಾಶಹೇತವೇ. ಎಂತಹ ನಾಲೆಡ್ಜ್ ಇದ್ದರೂ ಕೂಡ, ಎಂತಹ ವಿಜ್ಞಾನ ಆದರೂ ಕೂಡ ಅದು ನಾಶಕ್ಕೆ ಕಾರಣ ಹೊರತು ಅಭಿವೃದ್ಧಿಗಲ್ಲ. ಪರೀಕ್ಷಾ ಛಾತ್ರಂ ಕಾಠಿನ್ಯ ಮಾರ್ಗೆ ವಿದ್ಯಾಂ ಪ್ರದದ್ಯಾತ್ ಸುಜ್ಞಾನಬೋಧೆ, ಜಾತ್ಯಾದಿಮೂಲಂ ಉಪೇಕ್ಷ ಸರ್ವಾನ್ ಗುರುತ್ವಂ ಪರಮೋಚ್ಚ ಕಾರಣಂ. Education should be provided with great difficulty. Students should not be taught biased on caste, grade, race, sex, age group, etc. during the time of education. Then only teacher is called Jupiter or Guru or Shrestha. ಪರೀಕ್ಷೆ ಛಾತ್ರಂ ಕಾಠಿಣ್ಯ ಮಾರ್ಗೆ, ವಿದ್ಯಾರ್ಥಿಯನ್ನು ತುಂಬ ಕಠಿಣವಾಗಿ ಅವನಿಗೆ ಪರೀಕ್ಷೆ ಕೊಟ್ಟು ಅವನನ್ನು ತಯಾರು ಮಾಡಬೇಕಾಗತ್ತೆ. ವಿದ್ಯಾಂ ಪ್ರದದ್ಯಾತ್ ಸುಜ್ಞಾನ ಬೋಧೆ, ಅವನು ಯಾವುದೇ ಶಿಕ್ಷೆಯನ್ನು ಅನುಭವಿಸೋಕ್ಕೆ ರೆಡಿಯಾಗಿದ್ದರೂ ಕೂಡ ಅವನಿಗೆ ಶಿಕ್ಷೆಯನ್ನು ಸರಿಯಾದ ರೂಪದಲ್ಲಿ ಕೊಟ್ಟು, ಶಿಲ್ಪಿ ಹೇಗೆ ಕಲ್ಲನ್ನು ಹೊಡೆದು ತೀಡಿ ದೇವರನ್ನಾಗಿ ಮಾಡ್ತಾನೋ ಅದೇ ರೀತಿ ವಿದ್ಯಾಂ ಪ್ರದದ್ಯಾತ್ ಸುಜ್ಞಾನ ಬೋಧೆ,
ಒಳ್ಳೆಯ ಜ್ಞಾನ ಬೋಧೆಯನ್ನು ಅವನಿಗೆ ಮಾಡಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ಜಾತಿ, ಕುಲ, ಗೋತ್ರ, ಗಂಡ ಹೆಣ್ಣು ಇಂಥದ್ದು ಯಾವುದನ್ನು ಅಪ್ಲಿಕೇಶನಲ್ಲೇ ಹಾಕಬಾರ್ದು. ಜಾತ್ಯಾದಿ ಮೂಲಂ ಉಪೇಕ್ಷ ಸರ್ವಾನ್, ಇದೆಲ್ಲವನ್ನು ಉಪೇಕ್ಷೆ ಮಾಡಬೇಕು. ಅದನ್ನೇ ಗಮನಕ್ಕೆ ತಗೊಂಡು ಆ ಮೂಲಕ ಅವನಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ. ಬದಲಾಗಿ ಅದನ್ನೆಲ್ಲ ಗಮನಿಸದೆ ಯಾರು ಶ್ರದ್ಧೆಯಿಂದ ಓದ್ತಾನೆ ಅವನಿಗೆ, ಕಷ್ಟಪಟ್ಟು ಓದೋವನಿಗೆ ಎಲ್ಲ ರೀತಿಯ ಜ್ಞಾನವನ್ನು ಉಪದೇಶ ಕೊಟ್ಟಾಗ ಅಂತಹ ಗುರುಗಳನ್ನು ಜುಪಿಟರ್ ಗುರುಗ್ರಹ ಎಂದು ಕರೆಯುತ್ತಾರೆ. ಅವನು ಪರಮೋಚ್ಚವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಗುರುತ್ವಂ ಪರಮೋಚ್ಚ ಕಾರಣಂ. ಗುರುವನ್ನು ಗುರು ಅಂತ ಹೇಳಬೇಕಾದ್ರೆ ಅವನು ಯಾವುದೇ ಜಾತಿ ನೀತಿ ಏನನ್ನು ಕೇಳದೆ ತನ್ನಲ್ಲಿರುವ ಸುಜ್ಞಾನವನ್ನು ಕಠಿಣ ಪರಿಶ್ರಮ ಮಾಡುವಂತಹ ವಿದ್ಯಾರ್ಥಿಗಳಿಗೆ, ಕಷ್ಟಪಡುವ ವಿದ್ಯಾರ್ಥಿಗೆ ಯಾರು ಶ್ರದ್ಧೆಯಿಂದ ಹೇಳಿಕೊಡುತ್ತಾನೋ ಅವನೇ ನಿಜವಾದ ಗುರು. ಪರೀಕ್ಷೆ ನ ವಿನಾ ವಿದ್ಯಾ ಸುಸೌಕರ್ಯಾಯ ವಿದ್ಯೆಯ ಮಾನ ಪತ್ರಾಧಾರಿತ ವಿದ್ಯಾ ಸಕಾಲೆ ನಿಷ್ಪ್ರಯೋಜಕ. Education without exams and with all kinds of facilities is a waste of time and money. And if it is based on certificates, then naturally it will be useless timely. During the time of emergency, it may not be useful. ಪರೀಕ್ಷೆನ ವಿನಾ ವಿದ್ಯಾ, ಪರೀಕ್ಷೆ ಮಾಡದ ಯಾವ ವಿದ್ಯೆ ಇದೆ, ಸೌಕರ್ಯವಾಗಿ ಪಾಸ್ ಅಂತ ಕಳಿಸ್ತಾ ಇರುವಂತಹ ವಿದ್ಯೆ, 1ನೇ ಕ್ಲಾಸ್ ಪಾಸ್, 2ನೇ ಕ್ಲಾಸ್ ಪಾಸ್, 3ನೇ ಕ್ಲಾಸ್ ಪಾಸ್ ಪರೀಕ್ಷೆ ಮಾಡದೇ ಇರುವಂತಹ ಫ್ರೀಯಾಗಿ ಕೊಟ್ಟಂತಹ ವಿದ್ಯೆ, ಸುಸೌಕರ್ಯ, ಇದರ ಮಧ್ಯೆ ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಅದು ಇದು ಸೌಕರ್ಯ ಎಲ್ಲ ಕೊಟ್ಟಂತಹ ವಿದ್ಯೆ, ಇದರ ಮಧ್ಯೆ ಮಾನಪತ್ರಾದಿ ಆಧಾರಿತ ವಿದ್ಯೆ, ಸರ್ಟಿಫಿಕೇಟ್ ಓರಿಯೆಂಟೆಡ್ ಎಜುಕೇಷನ್. BA ಇದೆಯಾ, ಅವನು ಅಕ್ಷರ ಬರೆದಿದ್ರು ಪರವಾಗಿಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇದೆಯಾ, ಅವನು ವಿದ್ಯಾರ್ಥಿ ಅಂತ ಕಲ್ಪನೆ ಮಾಡೋದಿದೆಯಲ್ಲ, ಇಂತಹ ಎಲ್ಲ ವಿದ್ಯೆಗಳು ಸಕಾಲೆ ಟೈಮ್ಲಿ ನಮಗೆ ಬೇಕು ಎಂದಾಗ ನಿಷ್ಪ್ರಯೋಜಕ. ಒಂದು ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ, ನಾನು ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ ಅಂತಂದರೆ ಸಕಾಲೆ ನಿಷ್ಪ್ರಯೋಜಕ. ಎಚ್ಚರವಿರಬೇಕು. ತೂಷ್ಣೀಂ ಉಪವಿಶ್ಯ ಸರ್ವತ್ರ ಸರ್ವಕಾರ್ಯಂ ನಿಯೋಜಯೇತ್, ಅನ್ಯಥಾ ಸೇವಕಸ್ತಿರ್ಯಕ್ ಕರೋತ್ಯತ್ರ ನ ಸಂಶಯ. In the examination or any kind of work, in the examination hall especially, as an invigilator should sit and control silently on the back side of the hall. Otherwise, every student in the hall sure will dance for copying. ತೂಷ್ಣಿ ಉಪವಿಶ್ಯ ಸರ್ವತ್ರ, ಸುಮ್ಮನೆ ಕುಳಿತುಕೊಂಡು ಇರಬೇಕು. ಯಾವಾಗ ಕೆಲಸವನ್ನು ಮಾಡ್ಬೇಕಾದ್ರೆ ಮೊದಲು ಮಾತಾಡಬೇಕು, ಕೆಲಸ ಶುರುವಾದ ಮೇಲೆ ಸುಮ್ಮನಾಗಿ ಬಿಡಬೇಕು. ಸರ್ವ ಕಾರ್ಯಂ ನಿಯೋಜಯತೆ, ಎಲ್ರಿಗೂ ಒಂದೊಂದು ಕೆಲಸವನ್ನು ಕೊಟ್ಟು ನೀ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ರೆ ಮಧ್ಯದಲ್ಲಿ ಪುನಃ ಬಾಯಿ ತೋರಿಸಬಾರ್ದು. ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಅವರು ಬೆಳೆಯುವಂತೆ ಬಿಟ್ಬಿಡಬೇಕು. ಸರ್ವ ಕಾರ್ಯಂ ನಿಯೋಜಯತೆ, ಎಲ್ಲ ಕಾರ್ಯಕ್ರಮಗಳು ಈ ರೀತಿ ಬಿಡಬೇಕು. ಹಾಗೆ ಮಾಡದಿದ್ದರೆ, ಪ್ರತಿಯೊಂದಕ್ಕೂ ಮೂಗು ತೋರಿಸ್ತಾ ಇದ್ದರೆ, ಅನ್ಯಥಾ ಸೇವಕ ತಿರ್ಯಕ್, ಅಲ್ಲದಿದ್ದರೆ ಸೇವಕನು ಉಲ್ಟಾ ಹೊಡಿತಾನೆ. ತಿರ್ಯಕ್ ಅಂದ್ರೆ ಉಲ್ಟಾ ಹೊಡೆಯೋದು, ಸೇವಕರು ಉಲ್ಟಾ ಹೊಡೆಯುತ್ತಾರೆ. ಕರೋತ್ಯತ್ರ ನ ಸಂಶಯ, ಒಂದು ಮಾಡೋದಕ್ಕೆ 9 ಮಾಡಿ ಇದಿದ್ದು ಹಾಳು ಮಾಡಿ ಗಣೇಶನ್ ಮಾಡೋ ಅಂದ್ರೆ ಅವ್ರ ಅಪ್ಪನ ಮಾಡೋದಂತೆ. ಹಾಗೆ ಸುಮ್ಮನೆ ಕೆಲಸ ವಹಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು. ಕೆಲಸ ವಹಿಸುವಾಗಲೇ ಕರೆಕ್ಟಾಗಿ ಸರಿಯಾಗಿ ಯಾರಿಗೆ ಯಾವ ಕೆಲಸ ಯೋಗ್ಯರೋ ಅವರಿಗೆ ಆ ಕೆಲಸವನ್ನು ವಹಿಸಿ ಕೂತ್ಕೊಳ್ಬೇಕು. ಎಕ್ಸಾಮ್ ಹಾಲಲ್ಲೂ ಕೂಡ ಎಕ್ಸಾಮ್ ಬರೀತಾ ಇರುವಾಗ ಮಧ್ಯೆ ಮಾತಾಡ್ತಾ ಇರಬಾರ್ದು. ಸುಮ್ಮನೆ ಹಿಂದ್ಗಡೆ ಹೋಗಿ ಕೂತ್ಕೊಳ್ಬೇಕು, ಮುಂದ್ಗಡೆ ಕೂತ್ಕೊಳ್ಬಾರ್ದು. ಇಲ್ಲದಿದ್ದರೆ ನೀವು ವಟ ಅಂತಿದ್ರೆ ಸ್ಟೂಡೆಂಟ್ಸು ವಟ ಅಂತ ಶುರು ಮಾಡಿ ಉತ್ತಮ ಇನ್ವಿಜಿಲೇಷನ್ ಕಾರ್ಯ ನಡೆಯಕ್ಕೆ ಸಾಧ್ಯವಿಲ್ಲ. ಅಲ್ಪವಿದ್ಯಾ ಮಹಾಗರ್ವಿ ಸಂಭಾವ್ಯೇನ ಪದಾಗ್ರಹಿ ಅಹಂಭಾವೇನ ಸರ್ವತ್ರ ಸತಾಂ ಘಾತಯತಿ ಸದಾ. ಎ ಪರ್ಸನ್ ಹೂ ಈಸ್ half-baked skill or sophomoric, over-ego, and somehow by chance getting the position, etc., will always dangerous and behave like overprudent, and certainly he kills good-hearted people in the world. ಅಲ್ಪವಿದ್ಯಾ ಮಹಾಗರ್ವಿ, ಅರ್ಧಂಬರ್ಧ ವಿದ್ಯೆ ತಿಳ್ಕೊಂಥ ವಿದ್ಯಾರ್ಥಿ ಯಾವಾಗಲೂ ದುರಂಕಾರಿಯಾಗಿರುತ್ತಾನೆ. ಸಂಭಾವ್ಯೇನ ಪದಾಗ್ರಹಿ, ಬೈ ಚಾನ್ಸ್ ಎಲ್ ಗೆಟ್ ದ ಪೊಸಿಷನ್, ಬೈ
ಕೆಲವೊಮ್ಮೆ ಅದೃಷ್ಟವಶಾತ್ ಅಥವಾ ದುಡ್ಡು ಅಥವಾ ಹಣವೋ ಪರಿಚಯನೋ ಇನ್ಫ್ಲೂಯೆನ್ಸ್ ಯಾವುದೋ ಮೂಲಕ ಅವನು ಅಥವಾ ಕಾಂಪೆನ್ಸೇಟರಿ ಗ್ರೌಂಡು ಸಂಭಾವ್ಯನ ಪದಾಗ್ರಹಿ ಬೈ ಲಕ್ಕಿಂದ ಅವನು ಬಂದ್ಬಿಟ್ಟಿರ್ತಾನೆ, ಅಧ್ಯಕ್ಷನಾಗಿ ಕೂತಿರ್ತಾನೆ. ಅಹಂಭಾವೇನ ಸರ್ವತ್ರ ಅಂಥವರಿಗೆ ಅಹಂಭಾವ ಮಾತ್ರ ಹೊರತು ಇನ್ನೇನೂ ಇರುವುದಿಲ್ಲ. ಇದ್ರ ಪರವಾಗಿಲ್ಲ ಅಂತಂದರೂ ಕೂಡ ಅವರು ಸತಾಂ ಘಾತಯತಿ, ಒಳ್ಳೆಯವ್ರನ್ನ ಮಾತ್ರ ಹೊಡಿತಾರೆ. ಅವರು ದುಷ್ಟರ ಸಹವಾಸಕ್ಕೆ ಹೋಗಲ್ಲ, ಯಾಕೆಂದ್ರೆ ಇವ್ರದೇ ತಪ್ಪಿರುತ್ತಲ್ಲ. ಸತಾಂ ಘಾತಯತಿ ಸದಾ, ಒಳ್ಳೆಯವ್ರನ್ನ ಇವರು ತೊಂದರೆ ಕೊಡ್ತಾರೆ, ಹಾಳು ಮಾಡ್ತಾರೆ. ಸದ್ಧರ್ಮೀಂ ಸತ್ಯ ಸನ್ಮಾರ್ಗೀಂ ಸರ್ವೇ ಪೀಡಯತಿ ಸದಾ, ಯಥಾ ಸಾಧುಘ್ರತಾ ಯಾತಿ ಕ್ರೋಧಾಂತೆ ಶರಣಾಗತಿ. Everybody troubles good person and God-fearing, straightforwarded. After a great suffering, when a soft person become ferocious, then everybody say, yes boss, yes boss, yes boss, or everybody surrenders. ಸದ್ಧರ್ಮೀಂ ಸತ್ಯ ಸನ್ಮಾರ್ಗೀಂ ಸರ್ವೇ ಪೀಡಯತಿ ಸದಾ, ಎಲ್ಲರೂ ಯಾವಾಗಲೂ ಹಿಂಸೆ ಕೊಡುತ್ತಾರೆ. ಸರ್ವೇ ಪೀಡಯತಿ ಸದಾ, ಯಾರನ್ನ? ಸತ್ಯವಾಗಿರೋರನ್ನ, ಧರ್ಮದಲ್ಲಿರೋರನ್ನ, ಒಳ್ಳೆ ದಾರಿಯಲ್ಲಿರೋರನ್ನ ಎಲ್ಲರೂ ಒಂದೊಂದು ಏಟು ಹೊಡಿತಾರೆ. ಇಂಥದ್ದು ಅನುಭವಿಸಿ ಅನುಭವಿಸಿ ಅವನು ಯಾವಾಗ ಸಾಧು ಉಗ್ರತಾಮ್ಯಾತಿ, ಕೋಪಗೊಳ್ಳುತ್ತಾನೆಯೋ, ಅಂತ ಉಲ್ಟಾ ತಿರುಗಿ ನಿಂತ್ಕೊಳ್ತಾನೆಯೋ, ಆಗ ಕ್ರೋಧ ಅಂತೆ ಶರಣಾಗತಿ. ಆಗ ಆಟೋಮೆಟಿಕ್ಕಾಗಿ ಎಲ್ಲರೂ ಕೂಡ ಬಂದು ಕಾಲಿಡಿತಾರೆ. ಇದರಿಂದ ಸಾಧುವಾಗಿರಬೇಕು, ಆದರೆ ಸಮಯ ನೋಡಿ ವ್ಯಾಘ್ರತೆಯನ್ನು ಉಗ್ರತೆಯನ್ನು ಕೂಡ ಪ್ರದರ್ಶಿಸಬೇಕಾಗುತ್ತದೆ. ಸಾಧುತ್ವಂ ಗೌರವಾದೀನಾಂ ದತ್ತಂಚ ಸಮಯಾಶ್ರಿತಂ ಸಜ್ಜನೆ ಸಾಧುರೂಪೇಣ ಧಾರ್ಷ್ಟ್ಯಂ ದುರ್ಜನ ಸಮ್ಮುಖೆ. ಸಾಫ್ಟ್ ಸ್ಪಾಟ್ ಕಮ್ಸ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ and time oriented. Smooth personality persons are flexible with elastic persons and ferocious with crooked persons. ಸಾಧುತ್ವಂ ಗೌರವಾದೀನಾಂ, ಒಳ್ಳೆತನ ಇರುವುದು ಒಳ್ಳೆಯದೇ, ಯಾವಾಗಲೂ ಗೌರವವನ್ನು ತಂದು ಕೊಡುತ್ತದೆ. ದತ್ತಂಚ ಸಮಯಾಶ್ರಿತಂ, ಗೌರವವನ್ನು ತಂದು ಕೊಡುತ್ತದೆ, ಆದರೆ ಸಮಯಾಧಾರಿತವಾಗಿರಬೇಕು, ಸಮಯಾಶ್ರಿತವಾಗಿರಬೇಕು. ಸಜ್ಜನೆ ಸಾಧುರೂಪೇಣ, ಅವನು ಸಜ್ಜನರೊಂದಿಗೆ ಸಾಧುವಾಗಿರಬೇಕು. ಧಾರ್ಷ್ಟ್ಯಂ ದುರ್ಜನ ಸಮ್ಮುಖೆ, ದುಷ್ಟ ಜನರು ಬಂದಾಗ ಅವನು ಸಾಧುವಾಗಿದ್ದರೆ ಅವನೇ ನಾಶವಾಗ್ತಾನೆ. ಆದ್ದರಿಂದ ಅವನ ಎದುರುಗಡೆ ಧಾರ್ಷ್ಟ್ಯವನ್ನು ತೋರಿಸ್ಬೇಕು. ಸದ್ಬುದ್ಧಿಂ ಚ ಸುಸಂಸ್ಕಾರಂ ದತ್ತಂ ಚ ಪಿತುರನ್ಯಥ, ದುರ್ಮಾರ್ಗೀ ಚ ದುರಾಚಾರಿ ಸುತಾ ತತ್ ಪಿತೃಪೀಡಕಃ. Good attitude, morality should be taught by the father at home, even in the childhood. If not, the son will become a horror in the system and defame the father soon, literally. ಸದ್ಬುದ್ಧಿಂಚ ಸುಸಂಸ್ಕಾರಂ, ಒಳ್ಳೆಯ ಬುದ್ಧಿ ಒಳ್ಳೆಯ ಸಂಸ್ಕಾರವನ್ನು ತಂದೆಯು ಯಾವಾಗಲೂ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಕೊಡಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ. ಪಿತುರನ್ಯಥ, ಪಿತು ಅಂದರೆ ತಂದೆಯು ಈ ಥರ ಎಲ್ಲ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಡಬೇಕು. ಅನ್ಯಥ ಅಲ್ಲದಿದ್ದರೆ ಅಂತಹ ಮಕ್ಕಳು ದುರ್ಮಾರ್ಗಿಗಳಾಗುತ್ತಾರೆ, ದುರಾಚಾರಿಗಳಾಗುತ್ತಾರೆ, ಹೇಳಿದ್ದು ಕೇಳೋದಿಲ್ಲ. ಕೊನೆಗೆ ಒಂದು ದಿವಸ ಸುತಾ ತತ್ ಪಿತೃಪೀಡಕ, ಅಂತಹ ಮಕ್ಕಳು ತಮ್ಮ ತಂದೆಯನ್ನೇ ಕೊಲ್ಲೋದಕ್ಕೂ ಹೇಸುವುದಿಲ್ಲ, ಪಿತೃಪೀಡಕರಾಗುತ್ತಾರೆ. ಎಚ್ಚರವಿರಬೇಕು. ಸಂಸ್ಕಾರಾರ್ಜಿತ ಸತ್ಪುತ್ರ ವಂಶೇ ಯಾತಿ ಸ ಗೌರವಂ ಸತಾಂ ವಂಶಕುಲೋದ್ಧಾರಿ ಸಂಸ್ಕಾರಾದೇವ ಸಜ್ಜನ. When a son is cultured, he enhances the value of the family. He will raise the name and fame of the family for generations. So, nobility has the validity. ಸಂಸ್ಕಾರಾರ್ಜಿತ ಸತ್ಪುತ್ರ, ಸಂಸ್ಕಾರವನ್ನು ಕೊಟ್ಟಂತಹ ಯಾವ ಒಳ್ಳೆಯ ಮಗ ವಂಶಯಾತಿ ಗೌರವಂ, ಇಡೀ ವಂಶದಲ್ಲಿ ಗೌರವವನ್ನು ತಂದುಕೊಡುತ್ತಾನೆ. ಸತಾಂ ವಂಶಕುಲೋದ್ಧಾರಿ, ಒಳ್ಳೆಯ ವಂಶವನ್ನು ಅನೇಕ ವರ್ಷಗಳವರೆಗೆ ಕುಲವನ್ನು ಬೆಳೆಸುತ್ತಾನೆ. ಅದರಿಂದ ಸಜ್ಜನರಾಗಬೇಕಾದ್ರೆ ಸಂಸ್ಕಾರವನ್ನು ಇಟ್ಕೊಳ್ಬೇಕು. ಸಂಸ್ಕಾರಾದೇವ ಸಜ್ಜನ, ಸಂಸ್ಕಾರದಿಂದಲೇ ಸಜ್ಜನರೆನಿಸಿಕೊಳ್ಳುತ್ತಾರೆ. ಸಂಸ್ಕಾರ ದೇವ ಸಜ್ಜನ, ಸಂಸ್ಕಾರದಿಂದ ದೇವರಾಗಲು ಸಾಧ್ಯ. ಸಂಸ್ಕಾರಿ ಪ್ರಥಮ ಪೂಜ್ಯ ಜ್ಞಾನಿ ಚ ತದನಂತರಂ ಶಿಕ್ಷಿತಂ ನಂತರೇ ವಾಚ್ಯಂ ಅಧಮಂ ಮಾಸಪತ್ರಿಕಾ. Characterized
will be worshipped first. They come, then comes knowledgeable person, then teacher or the trainer to be worshipped, and then finally, if possible, if required, then comes hopeless fellow who is coming in the newspaper or news every time. ಸಂಸ್ಕಾರೇ ಪ್ರಥಮಂ ಪೂಜ್ಯ. ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಸಂಸ್ಕಾರ ಇರುವವರಿಗೆ ಮೊದಲು ನಮಸ್ಕಾರ ಮಾಡಬೇಕು. ಇದಾದ ಮೇಲೆ ಜ್ಞಾನಿಗಳು ವಿಜ್ಞಾನಿಗಳು ಅಂಥವ್ರು ಇರ್ತಾರಲ್ಲ ಅವರಿಗೆ ನಮಸ್ಕಾರ ಮಾಡಬೇಕು. ಅದಾದಮೇಲೆ ಇನ್ಯಾರಿಗೆ ನಮಸ್ಕಾರ ಮಾಡಬೇಕು? ಎಲ್ಲಿ ಸಿಗ್ತಾರೋ ಯಾರು ಕಂಡ್ರೂ ಶಿಕ್ಷಿತವಂತರು ಗುರುಗಳು ಟೀಚರ್ಸು ಟ್ರೈನರ್ಸ್ ಏನಿರ್ತಾರೆ ಅವರಿಗೆ ಮೊದಲು ನಮಸ್ಕಾರ ಮಾಡಲೇಬೇಕು. ಇನ್ನೂ ನಮಸ್ಕಾರ ಮಾಡಬೇಕು ಅಂತ ಅನ್ಸಿದ್ರೆ ಈ ನ್ಯೂಸ್ ಪೇಪರ್ಲೆಲ್ಲ ಬರ್ತಿರ್ತಾರಲ್ಲ ಅಥವಾ ಟಿ ವಿಲಿ ಬರ್ತಿರ್ತಾರಲ್ಲ ಅವರಿಗೂ ಬೇಕಾದರೆ ಕೊನೆಯದಾಗಿ ಬೇಕು ಅಂದರೆ ನಮಸ್ಕಾರ ಮಾಡಬಹುದು. ಹೀಗೆ ನಮಸ್ಕಾರ ಯಾರಿಗೆ ಮಾಡಬೇಕು ಅಂತಂದಾಗ ಇಂಥವ್ರಿಗೆ ಪ್ರಥಮತ ಪ್ರಾಶಸ್ತ್ಯ ವಹಿಸಿ ಮಾಡಬೇಕಾಗುತ್ತದೆ. ಉನ್ನತಂ ಪದವೀಂ ಪ್ರಾಪ್ಯ ದುರ್ಮಾರ್ಗೀಯ ಪ್ರಚೋದತಿ ಶಿಕ್ಷಿತಂ ವ್ಯಾಘ್ರ ಇವ ದುರ್ಜನೋ ದುರ್ಜನ ಇವ. When a person indulged with negativity even after getting education, it is like educated goods. Bad will be killed by the bad person. Like tiger only will kill another tiger. ಉನ್ನತಂ ಪದವಿಂ ಪ್ರಾಪ್ಯ, ದೊಡ್ಡ ಪದವಿಯನ್ನು ಪಡೆದು ಎಜುಕೇಟೆಡ್ ಆಗಿ ಎಲ್ಲ ಆಗಿ ಒಳ್ಳೆ ಪೊಸಿಷನ್ಲಿ ಒಳ್ಳೆ ಅಧಿಕಾರಿಯಾಗಿದ್ದರೂ ಕೂಡ ದುರ್ಮಾರ್ಗೀಯ ಪ್ರಚೋದತಿ, ಕೆಟ್ಟ ದಾರಿಯನ್ನು ಯಾರು ಪ್ರಚೋದಿಸ್ತಾರೆಯೋ ಅಂಥವರನ್ನು ನಾವು ಶಿಕ್ಷೆ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಶಿಕ್ಷಿತಂ ವ್ಯಾಘ್ರ ಇವ, ಹುಲಿಯನ್ನೇ ಸಾಯಿಸಬೇಕೇ ವಿನಃ ಹುಲಿಯನ್ನು ನಾವು ಸಾಯಿಸಲು ಸಾಧ್ಯವಿಲ್ಲ. ನೇಚರ್ ಸಹಜವಾಗಿ ಸಾಯಿಸಲು ಸಾಧ್ಯವಿಲ್ಲ. ವ್ಯಾಘ್ರವನ್ನೇ ಸಾಯಿಸಿದಂತೆ ದುರ್ಜನರೇ ಸಾಯಿಸಬೇಕೇ ಹೊರತು ಒಳ್ಳೆಯ ಜನರು ಸಾಯಿಸಲು ಸಾಧ್ಯವಿಲ್ಲ. ಪಶುತ್ವಂ ಕ್ರಿಮಿಕೀಟಾದಿ ಮಾನವಾದಿ ಚ ದೈವಿಕಂ ಉತ್ತರೋತ್ತರಮಾಕಾಂಕ್ಷಿ ನಿರ್ದಾಹೋ ಭವದೈವಿಕೆ. We take birth as insects, thereafter animals, then man, then we become God, etc. chronologically. Those who want the higher status, they have to sacrifice the negativity and greed first. ಪಶುತ್ವ, ಕ್ರಿಮಿಕೀಟತ್ವ, ಮಾನವತ್ವ, ದೇವತ್ವ ಇವು ಉತ್ತರೋತ್ತರ ಎತ್ತರಕ್ಕೆ ಹೋಗ್ತಾ ಇರ್ತವೆ. ಇದನ್ನು ನಮಗೇನಾದ್ರು ಎತ್ತರಕ್ಕೆ ಹೋಗಬೇಕು ಅಂತ ಆಕಾಂಕ್ಷೆ ಇದ್ದರೆ ನಾವು ಮೊದಲೇನಾಗಬೇಕು ಅಂದರೆ ನಿರ್ದಾಹ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ್ಯ, ನಿರ್ದಾಹ, ಆಸೆನೇ ಇರಬಾರ್ದು. ಮಿನಿಮಮ್ ಏನೋ ಊಟ ತಿಂಡಿ ಎಷ್ಟು ಬಿಟ್ಟರೆ ಅದು ಬೇಕು ಇದು ಬೇಕು, ವ್ಯವಸ್ಥೆಗಳು ಬೇಕು, ಫೆಸಿಲಿಟೀಸ್ ಬೇಕು. ನಿರ್ದಾಹೋ ಭವದೈವಿಕೆ, ನಿರ್ದಾಹಿ ಆಗಿದ್ದರೆ ನೀನು ಗ್ರೀಡ್ ಮತ್ತು ಲಸ್ಟ್ ಮತ್ತು ನೆಗೆಟಿವ್ ಇಲ್ಲದೆ ಇದ್ದರೆ ನಿನಗೆ ಭವದೈವಿಕೆ, ದೈವಿ ಸಾಕ್ಷಾತ್ಕಾರ ಆಗಲು ಸಾಧ್ಯ. ಇಲ್ಲದಿದ್ದರೆ ಪುನಃ ಪಶುತ್ವ, ಕೀಟತ್ವ, ನಾಯಿ, ನರಿ, ಹಂದಿ, ಕತ್ತೆ ಇಂಥ ಜನ್ಮದಲ್ಲೇ ರೊಟೇಷನ್ ಆಗಿ ಹೋಗ್ತಾ ಇರ್ತೀವಿ. ಯೋ ನ ತ್ಯಜಂತಿ ದುರ್ಭೋಗಂ ಔನ್ನತ್ಯಂಚ ಧಾರ್ಯತೆ ದೇಹೋಭಿಮಾನಿ ದುರ್ಮಾರ್ಗಿ ಪುನರ್ಜನ್ಮೆ ಪ್ರವಿಶ್ಯತಿ. Those who do not eliminate the bad character, they cannot go for higher positions. When we are too much concerned on the body, sex, we certainly take another rebirth in reality. ಯೋ ನತ್ಯಜಿಂತಿ ದುರ್ಭೋಗಂ, ಯಾರು ತನ್ನ ದುರ್ವಿದ್ಯೆ, ದುರ್ಭೋಗ, ದುರಾಸೆಗಳನ್ನು ಬಿಡುವುದಿಲ್ಲವೋ, ನತ್ಯಜಂತಿ ಬಿಡುವುದಿಲ್ಲವೋ, ಔನ್ನತ್ಯಂ ನಚಧಾರ್ಯತೆ, ಉನ್ನತ ಸ್ಥಿತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ದೇಹೋಭಿಮಾನಿ ದುರ್ಮಾರ್ಗಿಯರ ಮಧ್ಯೆ ಅವನಿಗೆ ದೇಹದ ಬಗ್ಗೆ ಅಭಿಮಾನ, ಎನಿ ಟೈಮ್ ಕನ್ನಡಿ ನೋಡ್ಕೊಳ್ಳೋದು, ಎನಿ ಟೈಮ್ ಹಾಗಿರ್ಬೇಕು ಹೀಗಿರಬೇಕು ಅಂತ ಪೇಂಟ್ ಹಿಡ್ಕೊಳ್ಳೋದು, ಮುಖ ಮಾಡ್ಕೊಳ್ಳೋದು, ಇಲ್ಲದೇ ಇರೋ ಮುಖಕ್ಕೆಲ್ಲ ಆವೇಶ ಮಾಡಿಕೊಂಡು ದೇವರಂತೆ ಕಾಣಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡಿರುವಂಥ ವ್ಯಕ್ತಿ ಮುಕ್ತಾತ್ಮನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನ್ಮೇ ಪ್ರವಿಶ್ಯತಿ, ಅವನು ಮತ್ತೊಂದು ಜನ್ಮದಲ್ಲಿ ಆದರೂ
ಹುಟ್ಟುತ್ತಾ 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 ಪುನರಪಿ ಜನನಂ ಪುನರಪಿ ಮರಣಂ. ಮೂಲ ಕಾರಣ ಏನು? ದುರ್ಭೋಗವನ್ನು ಬಿಡಬೇಕು. ಔನ್ನತ್ಯವನ್ನು ಪಡಿಬೇಕಾದರೆ ದೇಹಾಭಿಮಾನ ಬಿಡಬೇಕು. ತ್ಯಕ್ತ್ವಾ ಚ ಗೃಹಕರ್ತವ್ಯ ಶಾಲಾ ಗಚ್ಚತಿ ಬಾಲಕಃ ಕುಬುದ್ಧೀಂ ತತ್ರ ಸಂಪಾದ್ಯ ಸ ಪೀಡಯತಿ ಪೋಷಕಂ. Sacrificing the home duties at home. A student will go to school earning the bad practices from their own friend circle in the school. They come back to the home and trouble the family. ತ್ಯಕ್ತ್ವಾಚ ಗೃಹ ಕರ್ತವ್ಯ. ಮನೇಲಿ ಕೆಲಸ ಮಾಡು ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಮನೆ ಕೆಲಸ ನಮ್ಗೆ ಮಾಡೋಕ್ಕೆ ಬರಲ್ಲ. ಶಾಲಾಂಗಚ್ಚತಿ ಬಾಲಕ, ಶಾಲೆಗೆ ಹೋಗಿ ಏನೋ ಕಡಿದು ಕಟ್ಟೆ ಹಾಕ್ತಾನೆ ಅಂತಂದರೆ ಕುಬುದ್ಧೀಂ ತತ್ರ ಸಂಪಾದ್ಯ, ಅಲ್ಲಿ ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು, ಬೇಡದಿದ್ದೆಲ್ಲ ಯೋಚನೆ ಮಾಡೋದು, ಬೇರೆಯವರ ಚಿಂತೆ ಪರದಾರ ಇದ್ರ ಬಗ್ಗೆನೇ ಯೋಚನೆ ಮಾಡೋದು, ಎಲ್ಲ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ಸ ಪೀಡಯತಿ ಪೋಷಕಂ. ಅಪ್ಪಾಜಿ ನಿಂಗೇನು ಗೊತ್ತು, ನಾನು ಎಜುಕೇಟೆಡ್, ನನಗಿರೋ ಜ್ಞಾನ ನಿಂಗೆಲ್ಲಿದೆ ಅಂತ ತಂದೆಗೆ ಪೀಡೆ ಕೊಟ್ಟು ನಿನಗೆ ಏನು ಗೊತ್ತಿಲ್ಲ ಅಂತ ಕಟ್ಸಿರೋ ಮನೆ ನೋಡ್ದಾಕಿ ಪುನಃ ಕಟ್ಟಿ ಅಪ್ಪನ ದುಡ್ಡಲ್ಲಿ ಮೊಬೈಲು ಗಾಡಿ ತಗೊಂಡು ಮಜಾ ಮಾಡಿ ಒಟ್ಟಿನಲ್ಲಿ ತಂದೆ ತಾಯಿಯನ್ನ ಪೀಡಯತಿ ಪೋಷಕಂ. ಆಹಾರಂ ವೇತನಂ ದತ್ವಾ ಸಮೃದ್ಧಂ ಶಿಷ್ಯ ಸಂಕುಲಂ ಅನೇಕ ಪದವೀಂ ಪ್ರಾಪ್ಯ ವ್ಯಾಕರಣೇ ದಿವಂಗತ. ಎ pupil or a student get everything like free food, free midday meals, free scholarships, etc. Even after PhD, the students don't know the minimum grammar mistakes. Very unfortunate. ಆಹಾರಂ ವೇತನಂ ದತ್ವ, ಆಹಾರ ವೇತನ ಎಲ್ಲವನ್ನು ಕೊಟ್ಟು ವಿದ್ಯಾಭ್ಯಾಸ ಮಾಡುವಂತ ಕಲಿಸ್ತಾರೆ. ಸಮೃದ್ಧಂ ಶಿಷ್ಯ ಸಂಕುಲಂ, ಸಮೃದ್ಧಿಯಾದ ಶಿಷ್ಯ ಸಂಕುಲವನ್ನು ಅಭಿವೃದ್ಧಿ ಮಾಡ್ತಾರೆ. ಅವರಿಗೆ ಅನೇಕ ಪದವಿಗಳನ್ನು ಕೊಡ್ತಾರೆ, ಅನೇಕ ಉಪಪದವಿಗಳು ಕೊಡ್ತಾರೆ. ಇಷ್ಟೆಲ್ಲ ಮಾಡಿ ಆದ್ಮೇಲೆ ಕೊನೆಗೆ ವ್ಯಾಕರಣ ದಿವಂಗತ. ಅಕ್ಷರಗಳು ಎಷ್ಟಿದೆ ಕನ್ನಡದಲ್ಲಿ ಅಂದರೆ ಹೇಳಕ್ಕೆ ಬರಲ್ಲ, ಇಂಗ್ಲೀಷಲ್ಲಿ ಎಷ್ಟಿದೆ ಅಂದರೆ ಗೊತ್ತಿಲ್ಲ. ಅಲ್ಪ ಪ್ರಾಣ, ಮಹಾಪ್ರಾಣ, ಕ ಕ ಗ ಂಗಾ ಬರಲ್ಲ, ಚ ಚ ಜ ಜ್ಞಾ ಬರಲ್ಲ, ಹ್ರಸ್ವ ದೀರ್ಘ ಪ್ಲುತ ವ್ಯತ್ಯಾಸಗಳು ಗೊತ್ತಿಲ್ಲ, ಸಂಧಿಗಳು, ಸಮಾಸ ಅಂದರೆ ಸಮೋಸ ಅಂತ ಹೇಳ್ತಾರೆ. ವ್ಯಾಕರಣ ದಿವಂಗತ. PhD ಆಗಿರುತ್ತೆ, ಕನ್ನಡ ಪ್ರೊಫೆಸರು. ಒಂದು ಶ್ಲೋಕ ಬರೀ ಅಂದರೆ ಬರೆಯೋಕ್ಕೆ ಬರಲ್ಲ. ಜನಪದರು ಏನು ಇಲ್ಲದೇನೆ ಎಂತೆಂಥ ಪದ್ಯ ಬರಿತಾ ಇದ್ರು. ಇಷ್ಟು ಕೋಟ್ಯಾಂತರ ರೂಪಾಯಿ ಆಹಾರ ವೇತನ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗಿದ್ದೇನು ಚಿಂತಿಸಬೇಕಾದ ವಿಷಯ. ಎಲ್ಲರೂ ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಹಾಕಿದ ದುಡ್ಡು ನಮ್ಗೆ ವಾಪಸ್ ಬರಲಿ ಅಂತ ಯೋಚನೆ ಮಾಡಿ ಯಾವನೇ ದಡ್ಡನ್ನು ಕೂಡ ಯೋಚನೆ ಮಾಡ್ತಾರೆ. ನನಗೆ ಹಾಕಿದ ದುಡ್ಡು ಹೊಳೆಯಲ್ಲಿ ಕದರಿ ಹೋಗಲಿ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಆದರೆ ದುರಂತ ನಮ್ಮ ದುಡ್ಡನ್ನು ನೀರಿನಲ್ಲಿ ಕರಗಿಸಿಬಿಟ್ಟು ಯಾವುದೇ ಲಾಭವಿಲ್ಲದೆ ನಾವು ಅಭಿವೃದ್ಧಿ ಎಂದು ಹೇಳಿಕೊಳ್ಳುತ್ತೇವೆ. ಛಾತ್ರಾಗತ್ಯ ಶಾಲಾಯಾಮ್ ಉದ್ದೇಶಂ ನ ಚ ವಿಂದತಿ ಪರೀಕ್ಷೆ ಸಮಯಾಗತ್ಯ ದುರ್ಮಾರ್ಗೆ ವಂಚಕಸ್ಸದಾ. ಎ ಸ್ಟೂಡೆಂಟ್ಸ್ enter the college without any objective, but during the examination he thinks that the copying is also his birthright always. ಶಾಲಾಯಾಮ್ ಛಾತ್ರಾಗತ್ಯ, ಶಾಲೆಗೆ ವಿದ್ಯಾರ್ಥಿ ಬರ್ತಾನೆ, ಆದರೆ ಉದ್ದೇಶವೇ ಇರುವುದಿಲ್ಲ. ಯಾಕೆ ಹೋಗಬೇಕು, ಏನು ಕಲಿಬೇಕು, ಯಾವುದು ಹೇಳಿದ್ದು ಕೇಳೋದಿಲ್ಲ, ತನಗೆ ಬುದ್ಧಿ ಇರೋದಿಲ್ಲ. ಇದ್ರ ಮಧ್ಯೆ ಪರೀಕ್ಷೆ ಸಮಯ ಅಗತ್ಯ, ಪರೀಕ್ಷೆ ಯಾವತ್ತು ಬರ್ತಾಯಿದ್ದವನು ಪರೀಕ್ಷಾ ಸಮಯದಲ್ಲಿ ಬಂದು ದುರ್ಮಾರ್ಗೆ ವಂಚಕಸ್ಸದ, ಅಲ್ಲಿ ಕಾಪಿ ಹಿಡಿಯೋದು, ಅವ್ರಿಗವ್ರಿಗೆ ಹೇಳ್ಕೊಡೋದು, ತಂಗೆ ಗೊತ್ತಿದ್ನ ಅವ್ರಿಗೆ ಹೇಳೋದು, ಅವ್ರಿಗೆ ಒಟ್ಟಿನಲ್ಲಿ ಏನು ನಡಿಬಾರ್ದು ಎಕ್ಸಾಮ್ ಹಾಲಲ್ಲಿ ಅಷ್ಟನ್ನು ಮಾಡಿ ವಂಚಕನಾಗಿ ಹೋಗುತ್ತಾನೆ. ಈ ದುರ್ಮಾರ್ಗದಿಂದಲೇ ಇವರು ಪ್ರಸಿದ್ಧಿ ಆಗ್ತಾರೆ, ಬಿಟ್ಟರೆ ನಾಲೆಡ್ಜ್ ಅಂತ ಇವ್ರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ದುರ್ಬುದ್ಧಿಯಾದಿ ವೃದ್ಧಾರ್ಥೆ ದುರ್ಬುದ್ಧಿ ಅಭಿವೃದ್ಧಾರ್ಥೆ ಶಾಲಾ ಆಗಚ್ಚತಿ ಬಾಲಕಃ ಅಲ್ಪಮಾನೇನ ಸಂತುಷ್ಟಃ ಜ್ಞಾನದಾಹಂ ಗತಂ. Some students come to the college or the school to develop the bad habits and not for studies. They are satisfied with minimum passing marks, and how can we expect the proficiency in the field? ದುರ್ಬುದ್ಧಿಯಾದ್ಯಭಿವೃದ್ಧತೆ, ದುರ್ಬುದ್ಧಿಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ
ಶಾಲಾಗಚ್ಚತಿ, ಶಾಲೆಗೆ ಬರುತ್ತಾನೆ ಬಾಲಕ. ಅಲ್ಪಮಾನೇನ ಸಂತುಷ್ಟ, ಅರ್ಧಂಬರ್ಧ ತಿಳ್ಕೊಂಡು ಕೊಟ್ಟಿದ್ದೆ ಮಾರ್ಕ್ಸ್ ಫ್ರೀಯಾಗಿ ಮಾಡಿ ಕೊಟ್ಟರು ಮಾರ್ಕ್ಸ್ ತಾನೆ, ಎಷ್ಟು ಕೊಟ್ಟರು ಸುಮ್ಮನಾಗಿ ಅಂತ ಇನ್ನೂ ಬರಬೇಕಾಗಿತ್ತು, ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ ದಾಹ ಏನೂ ಇಲ್ಲ. ಜ್ಞಾನದಾಹವು ಗತಂಗತಂ. ಜ್ಞಾನದ ಕತೆ ಹಾಳಾಗಲಿ, ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾರಲ್ಲ ಅಂತ ಸ್ಕೂಲಿಗೆ ಬರ್ತೀನಿ ಅಂತ. ಜ್ಞಾನದಾಹಂ ಗತಂಗತಂ. ಇಲ್ಲಿ ದಾಹ ಇರಬೇಕು ಯಾವುದರಲ್ಲಿ? ಜ್ಞಾನ. ಹೆಚ್ಚು ಓದಬೇಕು, ಚೆನ್ನಾಗಿ ತಿಳ್ಕೋಬೇಕು, ಸರ್ಟಿಫಿಕೇಟ್ ತಗೋಬೇಕು ಅಂತಲ್ಲ, ಓದಬೇಕು, ತಿಳ್ಕೊಳ್ಬೇಕು ಅನ್ನೋ ಕಲ್ಪನೆ ಮನದಾಳದಲ್ಲಿ ಮೂಡಿದರೆ ಮಾತ್ರ ಜ್ಞಾನ ಬರಲು ಸಾಧ್ಯ. ಇಲ್ಲದಿದ್ದರೆ ಗತಂ ಗತಂ, ಹೋಯ್ತು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.